ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥಸಿದ್ಧಯೇ. ಆನೆ ಮುಖದಿ ಶೋಭಿಪ ದೇವ ಗಣಪತಿ. ಆನೆ ಮುಖದಿ ಶೋಭಿಪ ದೇವ ಗಣಪತಿ. ಆನೆ ಮುಖದಿ ಶೋಭಿಪ ದೇವ ಗಣಪತಿ. ದೇವ ಗಣಪತಿ ಅನುದಿನವೂ ಭಜಿಸುವೆವು ನಿನ್ನಯ ಸ್ತುತಿಗೆ. ಅನುದಿನವೂ ಭಜಿಸುವೆವು ನಿನ್ನಯ ಸ್ತುತಿ. ಆನೆ ಮುಖದಿ ಶೋಭಿಪ ದೇವ ಗಣಪತಿ. ಅನುದಿನವೂ ಭಜಿಸುವೆವು ನಿನ್ನಯ ಸ್ತುತಿ. ಅನುದಿನವೂ ಭಜಿಸುವೆವು ನಿನ್ನಯ ಸ್ತುತಿ. ಅನುದಿನವೂ ಭಜಿಸುವೆವು ನಿನ್ನಯ ಸ್ತುತಿಯೇ. ಜ್ಞಾನ ನಿಧಿಯೇ ವಂದಿಸುವೆನು ಬಿಡಿಸೋ ಜಡಮತಿ. ಜ್ಞಾನ ನಿಧಿಯೇ ವಂದಿಸುವೆನು ಬಿಡಿಸೋ ಜಡಮತಿ. ಜ್ಞಾನ ನಿಧಿಯೇ ವಂದಿಸುವೆನು ಬಿಡಿಸೋ ಜಡಮತಿ. ಗಾನಲೋಲ ಗೌರಿ ಬಾಲ ಗಣಗಳಧಿಪತಿ. ಗಾನಲೋಲ ಗೌರಿ ಬಾಲ ಗಣಗಳಧಿಪತಿ. ಜ್ಞಾನನಿಧಿಯೇ ವಂದಿಸುವೆನು ಬಿಡಿಸೋ ಜಡಮತಿ. ಆನೆ ಮುಖದಿ ಶೋಭಿಪ ಜಾಣ ಗಣಪತಿ. ಆನೆ ಮುಖದಿ ಶೋಭಿಪ ದೇವ ಗಣಪತಿ. ಅನುದಿನವೂ ಭಜಿಸುವೆವೋ ನಿನ್ನಯ ಸ್ತುತಿ. ಕರಿವದನ ಕರುಣಾಳು ಕಲ್ಮಷಹರ ಕಲಾ ಸಂಪೂರ್ಣ ಕಾಮಿತ ವರದ
ಕಂಜದಳಾಕ್ಷಮಿತ್ರ ಪರಮತರ ಪವಿತ್ರ ಗಾತ್ರ ಪರಮ ಮಂಗಳ ಮೂರ್ತಿ ಪಾವನ ಚರಿತ ಪದ್ಮಜ ವಂದ್ಯ ಪರಮೇಶ್ವರ ಕುಮಾರಕ ಪರಮ ಪಾವನ ಚರಿತ ಪದ್ಮಜ ವಂದ್ಯ ಪರಮೇಶ್ವರ ಕುಮಾರಕ ಮಾಳ್ಗನಗೆ ನಿರ್ವಿಘ್ನತೆಯ ನೀನೊಲಿದು ಆ ಆ ಪರಮೇಶ್ವರ ಕುಮಾರಕ ಮಾಳ್ಗನಗೆ ನಿರ್ವಿಘ್ನತೆಯ ಶೋಣಿತಾಪುರದ ಸಭೆ ಒಂದರ್ಥದಲ್ಲಿ ದೈತ್ಯ ಸಭೆ, ದೈತ್ಯ ಪ್ರತಿಭೆಗಳ ಸಮಾವೇಶಿತವಾದ ಸಭೆ. ಸಭಾಪ್ರವೇಶವನ್ನು ಮಾಡಿದ ತಕ್ಷಣವೇ ಧನುಕುಮಾರಕ ಶುಂಭಾಸುರನಿಗೆ ಜಯವಾಗಲಿ ಜಯವಾಗಲಿ ಎಂಬುದಾಗಿ ವಂದಿ ಮಾಗಧರ ಸ್ತುತಿಪಾಠಕರ ಉದ್ಘೋಷ ಮುಗಿಲನ್ನೂ ಮೀರಿಸಿದೆ. ಆ ರೀತಿಯ ವ್ಯವಸ್ಥೆಯ ಸಭೆ ಇದು. ಇಲ್ಲಿಯ ಪ್ರತಿಯೊಂದು ದೈತ್ಯವಾದದ್ದು. ವರ್ತಮಾನ ಕಾಲದಲ್ಲಿ ಶೋಣಿತಾಪುರದ ಸರ್ವಾಧಿಕಾರಿ ಶುಂಭ ಒಂದು ಕಾಲದಲ್ಲಿ ಅಸುರ ಎಂಬ ಶಬ್ದಕ್ಕೆ ಪ್ರಾಣ ರಕ್ಷಕ ಎಂಬ ಅರ್ಥ ಇತ್ತಂತೆ. ಪ್ರಾಣ ರಕ್ಷಕರಾದವರು ಅಸುರರು. ನಮ್ಮವರ ಪ್ರಮಾದದಿಂದ ಆ ಸ್ಥಾನ ದೇವತೆಗಳ ಸ್ವಾಧೀನ ಆಯಿತು. ಆದ್ದರಿಂದಲೇ ಎಲ್ಲ ಯಜ್ಞಗಳ ಅಧಿಕಾರಗಳನ್ನು ಅಸುರರು ಕಳೆದುಕೊಂಡ್ರು, ದೇವತೆಗಳು ವಹಿಸಿಕೊಂಡ್ರು. ಇದನ್ನು ಮತ್ತೆ ಬದಲಾವಣೆ ಮಾಡಬೇಕು ಎನ್ನುವ ಉದ್ದೇಶ ನನ್ನದು. ನಾನು ಮಾತ್ರ ಅಲ್ಲ, ನಮ್ಮಮ್ಮನಿಗೆ ನಾವು 3 ಮಕ್ಕಳು, ಶುಂಭ, ನಿಶುಂಭ, ನಮುಚಿ. ಕೊನೆಯವ ನಮುಚಿ ನಮ್ಮ ಜೊತೆಯಲ್ಲಿ ಸೇರದೆ ಅನ್ಯತ್ರ ಹೊರಟು ಹೋದ. ನಾವೀರುವರು ಶುಂಭ ನಿಶುಂಭರು ಜೊತೆಯಾಗಿ ಬೆಳೆದೆವು. ಬೆಳೆಯುತ್ತಾ ಬೆಳೆಯುತ್ತಾ ನಮ್ಮವರನ್ನು ಬೆಳೆಸಿದೆವು. ವರ್ತಮಾನ ಕಾಲದಲ್ಲಿ ಅಸಂಖ್ಯ ದೈತ್ಯ ಬಲ, ಅಸಂಖ್ಯ ಪರಾಕ್ರಮಿಗಳು, ಅಸಂಖ್ಯ ರಾಕ್ಷಸ ವೀರರು, ಇವರನ್ನೆಲ್ಲ ಸೇರಿಸಿಕೊಂಡು ಮತ್ತೆ ಅಸುರರ ಆಧಿಪತ್ಯವನ್ನು 14 ಲೋಕಗಳಿಗೂ ವ್ಯಾಪಿಸಿ ಬಿಡಬೇಕು ಎಂಬ ಉದ್ದೇಶದಿಂದಲೇ ಪ್ರಾಯ ಬರದೇ ಇದ್ದಾಗಲೇ ತಪಸ್ಸಿಗೆ ಹೊರಟು ಹೋದದ್ದು. ಅಪ್ರಾಪ್ತ ಯೌವನಸ್ಥರಾಗಿದ್ದಾಗಲೇ ನಾವು ತಪಸ್ಸಿಗೆ ಹೊರಟೆವು. ತಪಸ್ಸಿನಲ್ಲಿ ಸರಸಿಜೋದ್ಭವನನ್ನು ಮೆಚ್ಚಿಸಿ ಸರಸಿಜೋದ್ಭವನನ್ನು ಮೆಚ್ಚಿಸಿ ಧರೆಯ ಯೋನಿಜರಿಂದ ಧರೆಯ
ಒತ್ತದಂತೆ ಹರಿಹರಾದಿಗಳಿಂದ ಮರಣವು ಒತ್ತದಂತೆ ಪೈತೃಕವಾದಂತಹ ತಪಸ್ಸಿನ ಯೋಗ್ಯತೆ ನಮ್ಮಲ್ಲಿ ಆನುವಂಶಿಕವಾಗಿ ಬಂದಿದೆ. ಧನುದೇವಿ ಕಶ್ಯಪ ಮಹರ್ಷಿ ಸಂತಾನ ನಮ್ಮದು. ಆದ್ದರಿಂದಲೇ ಕಶ್ಯಪ ಮಹರ್ಷಿಗಳ ಸಂಪೂರ್ಣ ಯೌಗಿಕ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ನಾವಿರುವರು ದೀರ್ಘಕಾಲ ತಪಸ್ಸನ್ನು ಮಾಡಿದವರು. ಪ್ರಾಪ್ತ ಯೌವನಸ್ಥರಾಗುವ ಮೊದಲೇ ಅಧ್ಯಯನವನ್ನು ಮುಗಿಸಿದ ತಕ್ಷಣ ತಪಸ್ಸಿಗೆ ಹೊರಟು ಹೋದೆವು. 10,000 ದಿವ್ಯ ವರ್ಷಗಳ ಕಾಲ ಸರಸಿಜೋದ್ಭವನಾದ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದೆವು. ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಅಜೇಯತ್ವವನ್ನು ಅನುಗ್ರಹಿಸಿದ. ಹರಿಹರ ಬ್ರಹ್ಮಾದಿ ದೇವತೆಗಳಿಂದ ಮರಣ ಇಲ್ಲ, ದೇವತಾ ವಿಶೇಷಗಳಿಂದ ಮರಣ ಇಲ್ಲ ಎಂಬ ವರವನ್ನಿತ್ತ. ಹಾಗೆ ಅಂತ ಮರಣವೇ ಇಲ್ಲ ಎನ್ನುವ ಅರ್ಥ ಅವನ ವರದಲ್ಲಿ ಇರಲಿಲ್ಲ. ಆದ್ದರಿಂದ ಮರಣ ಬರುವುದಾದರೆ ಹೇಗೆ ಎನ್ನುವ ಆಯ್ಕೆಯನ್ನು ನಾನೇ ಬ್ರಹ್ಮನ ಮುಂದಿರಿಸಿದೆ. ಅಯೋನಿಜೆಯಾದ ಸ್ತ್ರೀಯ ಶರೀರ ಕೋಶದಿಂದ ಒಬ್ಬಳು ಜನಿಸಬೇಕು. ಅವಳು ಪುಂಸ್ಪರ್ಶ ರಹಿತಳಾಗಿರಬೇಕು. ಅವಳಲ್ಲಿ ಕಾಮ ಸಂಬಂಧವಾಗಿ ಯುದ್ಧ ಏರ್ಪಡಬೇಕು. ಆ ಸಂದರ್ಭದಲ್ಲಿ ಮರಣ ಬಂದರೆ ಬರಲಿ. ಇದು ನಾನಾಗಿ ಇಟ್ಟಂತಹ ಮಾತು ಬ್ರಹ್ಮನಲ್ಲಿ. ಬ್ರಹ್ಮ ತಥಾಸ್ತು ಅಂದ. ಈಗ ನನಗೆ ಮರಣ ಬರಬೇಕಾದ್ರೆ ಅಯೋನಿಜೆಯಾದ ಓರ್ವ ಸ್ತ್ರೀ ಮೊದಲಾಗಬೇಕು. ಅವಳ ಬಾಹ್ಯಕೋಶವಾದ ಅನ್ನಮಯ ಕೋಶದಿಂದ ಸ್ತ್ರೀಯೊಬ್ಬಳು ಜನಿಸಬೇಕು. ಅಯೋನಿಜಾತು ಯಾ ಕನ್ಯಾ ಸ್ತ್ರೀಯಂಗ ಕೋಶ ಸಮುದ್ಭವ. ಅನ್ನಮಯ ಕೋಶದಿಂದ ಸ್ತ್ರೀಯೊಬ್ಬಳು ಜನಿಸಿ ಪುರುಷ ಸಂಪರ್ಕವೇ ಸ್ಪರ್ಶವೇ ಆಗದೇ ಇದ್ದ ಕಾಲದಲ್ಲಿ ವಿವಾಹದ ಅಪೇಕ್ಷೆಯಿಂದ ಅವಳಲ್ಲಿ ಯುದ್ಧ ಏರ್ಪಡಬೇಕು. ಆ ಯುದ್ಧದಲ್ಲಿ ಅವಳಿಗೆ ಸಾಮರ್ಥ್ಯ ಇದ್ದರೆ ನನಗೆ ಮರಣ ಬರಲಿ. ಈ ರೀತಿಯ ಒಂದು ವರವನ್ನು ತಥಾಸ್ತು ಎಂಬುದಾಗಿ ಬ್ರಹ್ಮದೇವ ವಿಶೇಷವಾಗಿ ನನಗೆ ಅನುಗ್ರಹಿಸಿದ. ನನಗೆ ಮಾತ್ರ ಅಲ್ಲ ಈ ವರ, ನನ್ನ ಅನುಜನಾದ ನಿಶುಂಭನಿಗೂ ಇದೇ ವರ. ನಾವೀರುವರು ಏಕಕಾಲದಲ್ಲಿ ಏಕಮನಸ್ಕರಾಗಿ ಏಕದೇವತಾಧ್ಯಾನ ರೂಪದ ತಪಸ್ಸನ್ನು ಮಾಡಿದವರು. ಆದ್ದರಿಂದಲೇ ನಮ್ಮಿಬ್ಬರಿಗೂ ಒಂದೇ ವರ. ಆ ವರದ ಅನುಸಾರವಾಗಿ ನಾವು ಅನಂತರ ಬೆಳೆಯುವುದಕ್ಕೆ ಆರಂಭಿಸಿದೆವು. ಅಸುರ ವರ್ಗ ಯಾವುದನ್ನೆಲ್ಲ ಕಳೆದುಕೊಂಡಿದೆ ಅದನ್ನೆಲ್ಲ ಪುನಃ ಸಂಪಾದಿಸಬೇಕು. ಯಜ್ಞಗಳಲ್ಲಿ ಬಹಳ ವಿಶಿಷ್ಟವಾದ ಸೌತ್ರಾಮಣಿ ಎಂಬ ಯಜ್ಞ ಅಸುರರ ಅಧೀನದಲ್ಲಿತ್ತಂತೆ. ಪ್ರಮಾದವಶಾತ್ ಅಸುರರು ಅದರ ಅಧಿಕಾರವನ್ನು ಕಳೆದುಕೊಂಡ್ರಂತೆ. ಯಜ್ಞಾಧಿಕಾರ ಇದ್ದ ಕಾಲದಲ್ಲಿ ಅಸುರ ಎಂಬ ಶಬ್ದಕ್ಕೆ ಅಸೂನ್ ಪ್ರಾಣಾನ್ ದದಾತಿ ರಕ್ಷತೀತಿ ಅಸುರಃ ಎಂಬ ಶಬ್ದ ವ್ಯವಹಾರ ಇತ್ತು. ವೇದ ಮಂತ್ರಗಳಲ್ಲಿ ಉದಾತ್ತ ಅನುದಾತ್ತಾದಿ ಸ್ವರವ್ಯತ್ಯಾಸದಿಂದ ಅರ್ಥವ್ಯತ್ಯಾಸವಾಗುವುದು ಸಾಮಾನ್ಯವಾದ ವಿಚಾರ. ಅನಂತರ ಅದು ಅಂತೋದಾತ್ತವಾಗಿ ಪರಿಣಮಿಸಿದಾಗ ಸುರೆ ಇಲ್ಲದೆ ಇರುವವರು ಅಸುರರು ಎಂಬ ಅರ್ಥ ಬಂತು.
ಪ್ರಾಥಮಿಕವಾಗಿ ಇದ್ದಂತಹ ಪ್ರಾಣ ರಕ್ಷಕ ಎಂಬ ಅರ್ಥ ಹೋಗಿ ಸುರಾಪಾನದಿಂದ ಮತ್ತನಾಗುವವ ಎಂಬ ಅರ್ಥ ಅನಂತರ ಕಾಲದಲ್ಲಿ ಬಂತು. ಯಾವ ಪ್ರಮಾದದಿಂದ ಅಸುರರು ಸೌತ್ರಾಮಣಿ ಮೊದಲಾದ ಯಜ್ಞಾಧಿಕಾರಗಳನ್ನು ಕಳೆದುಕೊಂಡಿದ್ದಾರೆಯೋ, ಅಪ್ರಮಾದದಿಂದ ಯಾರು ಸುರರು ಎನಿಸಿದ್ದಾರೆಯೋ ಅಂತಹ ಸ್ಥಾನವನ್ನು ಮತ್ತೆ ಪಡೆಯಬೇಕು. ಇದು ಹಿಂಸೆಯಿಂದ ಆಗುವುದಲ್ಲ ಅಂತ ನಮಗೆ ಗೊತ್ತುಂಟು, ಇದು ಅಧರ್ಮದಿಂದ ಆಗುವುದಲ್ಲ ಅಂತ ನಮಗೆ ಗೊತ್ತುಂಟು. ಆದ್ದರಿಂದಲೇ ಕಶ್ಯಪರ ಯೌಗಿಕವಾದಂತಹ ಶಕ್ತಿ ಬ್ರಹ್ಮನ ವರ, ಇದರ ಜೊತೆಯಲ್ಲಿ ಪರಿಶುದ್ಧವಾದ ಬ್ರಹ್ಮಚರ್ಯ, ಇದನ್ನು ಕಾಪಾಡಿಕೊಂಡು ಅದನ್ನು ಸಾಧಿಸಬೇಕು ಅಂತ ನಿರ್ಣಯಿಸಿದ್ದೇನೆ. ನಮ್ಮ ಜೊತೆಯಲ್ಲಿ ಇರುವವರಿಗೆ ಅದುವೇ ದೊಡ್ಡ ಧನಾತ್ಮಕವಾದಂತಹ ಅಂಶ. ನಮ್ಮ ಸೇನಾಧಿಪತಿ ಧೂಮ್ರಾಕ್ಷ ಅವಿವಾಹಿತ ಬ್ರಹ್ಮಚಾರಿ, ಆಮೇಲೆ ನಮ್ಮ ಯೋಧ ಮುಖ್ಯರಾದಂತಹ ಚಂಡಮುಂಡರು ಆಜನ್ಮ ಬ್ರಹ್ಮಚಾರಿಗಳು. ಯಾವಾಗ ಅವರ ಬ್ರಹ್ಮಚರ್ಯದಲ್ಲಿ ಹ್ರಾಸ ಉಂಟಾಗುತ್ತದೆಯೋ ಆವಾಗಲೇ ಅವರಿಗೆ ಮರಣ ಎಂಬುದಾಗಿ ಬ್ರಹ್ಮನವರ. ಅನಂತರದವ ರಕ್ತಬೀಜಾಖ್ಯ, ಅವನು ಅವಿವಾಹಿತ ಬ್ರಹ್ಮಚಾರಿ. ಶುಂಭ ನಿಶುಂಭರಾದ ನಾವು ಬ್ರಹ್ಮಚಾರಿಗಳು. ಪ್ರಧಾನ ವ್ಯಕ್ತಿಗಳಿಗೆ ಮಾತ್ರ ಸಾಕು ವ್ರತ ನಿಷ್ಠೆ ಎಲ್ಲ. ಉಳಿದವರೆಲ್ಲರೂ ವ್ರತನಿಷ್ಠರಾದರೆ ನಮ್ಮ ಸೇನೆಗೆ ದುರ್ಬಲವಾಗಿ ಹೋದೀತು. ಅವರವರಿಗೆ ಯಾವ ಯಾವ ಅಪೇಕ್ಷೆಗಳು ಬೇಕೋ ಆ ಅಪೇಕ್ಷೆಗಳನ್ನೆಲ್ಲ ಅವರವರು ಈಡೇರಿಸಿಕೊಳ್ತಾ ಬಂದಾಗ ಮಾತ್ರ ಸೇನೆ ಪರಿಪುಷ್ಟವಾಗುತ್ತದೆ, ಬಲಯುತವಾಗುತ್ತದೆ. ಆದ್ದರಿಂದ ಇಷ್ಟೇ ಜನಕ್ಕೆ ವ್ರತನಿಷ್ಠೆಯನ್ನು ನಿರ್ದೇಶಿಸಿದ್ದೇನೆ. ಈ ವ್ರತನಿಷ್ಠೆಯಿಂದ ನಾವು ಸಾಧಿಸುವುದನ್ನು ಸಾಧಿಸಬೇಕು. ಬ್ರಹ್ಮನ ವರಪ್ರಾಪ್ತವಾಗಿದೆ, ಅಸಂಖ್ಯವಾದಂತಹ ಬಲ ನಮ್ಮಲ್ಲಿ ಇದೆ. ಇನ್ಯಾಕೆ ತಡ? ತ್ರಿವಿಷ್ಟಭವನ್ನು ಏರಬೇಕು. ಯುದ್ಧದ ಮೂಲಕ, ಪರಾಕ್ರಮದ ಮೂಲಕ ಸ್ವರ್ಗದ ಅಧಿಕಾರವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಬರಬೇಕಾದಂತಹ ಎಲ್ಲ ಪ್ರಮುಖರನ್ನು ಕರೆದಾಗಿದೆ. ಚತುರಂಗ ಬಲದೊಡನೆ ವೇದ ವಾದಿತ್ರ ಆನಕ ಪಟಹ ಕಹಳೆ ಮೊದಲಾದ ಘೋಷಗಳೊಂದಿಗೆ ನಮ್ಮ ಅಭಿಯೋಗ ನೇರ ಸ್ವರ್ಗಕ್ಕೆ. ಯಾರೆಲ್ಲ ದಾನವನೇ ನಾಗವ ಇದ ಸೇರು ಕೋನಿ ಅಮ್ಮನೇ. ಈ ರೀತಿಯಿಂದಲೇ ಸಮರಕ್ಕೆ ಎಲ್ಲ ಸ್ವರ್ಗದವರೆಗೆ ನಿನ್ನ ಸೈನ್ಯವನ್ನ ಕೂಡಿಕೊಂಡು ಯುದ್ಧಾಕಾಂಕ್ಷೆಯಿಂದಲೇ ಬಂದಿದ್ದೀ ಎನ್ನುವುದು ಗೊತ್ತಾಗುತ್ತದೆ. ಬರುವಾಗ ಯೋಚಿಸಬೇಕಾದ್ದು ಬಹಳಷ್ಟಿತ್ತು. ಈ ಹಿಂದೆ ಅದೆಷ್ಟೋ ದಾನವರು ಸ್ವರ್ಗ ಸಿಂಹಾಸನವನ್ನು ಏರಬೇಕು ಎನ್ನುವಂತಹ ಬಯಕೆಯನ್ನು ಹೊಂದಿ ಬಂದವರಿದ್ದಾರೆ. ಶಾಶ್ವತವಾಗಿ ಯಾರೂ ಅದನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ. ಕರ್ಮಭೂಮಿಯಲ್ಲಿ ಹುಟ್ಟಿದವರಿಗೆ ಸ್ವರ್ಗದ ಆಕಾಂಕ್ಷೆ ಇರಬೇಕು. ಅದು ಹೇಗೆ? ಕೇವಲ ಪುಣ್ಯ ಬಲದಿಂದ ಸ್ವರ್ಗವನ್ನೇರಬೇಕು ಎನ್ನುವಂತಹ ಆಕಾಂಕ್ಷೆಯಿಂದ ಆ ಕಾರ್ಯದಲ್ಲಿ ತೊಡಗಿಕೊಂಡಿರಿ ಅಂತಾದರೆ ಅದಕ್ಕೆ ಶಬ್ದವೇ ಬೇರೆ ಇದೆ. ಸ್ವರ್ಗಸ್ಥರಾಗಬೇಕು. ಅದಕ್ಕಾದ್ರೂ ಪ್ರಯತ್ನ ಮಾಡಬೇಕು ಪುಣ್ಯಾತ್ಮ. ಹೌದು, ಪುಣ್ಯಾತ್ಮರಿಗೆ ಸ್ವರ್ಗಸ್ಥರಾಗ್ತಾರೆ ಅವರು. ಅದಾಗುವಂತ ನಾನು ಎಚ್ಚರಿಕೆ ಕೊಟ್ಟಿದ್ದು ನಿನಗೆ. ಯಾಕೆಂದ್ರೆ ಹ್ಮ್ ಕೇವಲ ಮೇಲೇರಿ ಬಂದ ಕ್ಷಣದಲ್ಲಿ ಸ್ವರ್ಗ ಶಾಶ್ವತವಾಗಿ ಸಿಗುವುದಲ್ಲ. ಪುಣ್ಯ ಬಲದಿಂದ ಆರ್ಜಿಸಿದಂತಹ ಸ್ವರ್ಗ ಎನ್ನುವುದು ಶಾಶ್ವತವಾಗಿ ದೊರೆಯುತ್ತದೆ. ಇಲ್ಲದೆ ಹೋದ್ರೆ
ಏರಿ ಬಂದಂತಹ ಬಲ ಕ್ಷೀಣಿಸಿತು ಅಂತಾದ್ರೆ ಪತನವೇ ಮತ್ತೆ ನಿಶ್ಚಿತವಾದದ್ದು. ಹಾಗಿರುವಾಗ ನಿನ್ನದಾದಂತಹ ಸೇನಾವಾರಿದಿಯನ್ನ ಕೂಡಿಕೊಂಡು ಇಲ್ಲಿಗೆ ಬಂದಿದ್ದಿ ಅಂತಾದ್ರೆ ಇಂದ್ರನನ್ನ ಗೆಲ್ಲುತ್ತೇನೆ, ಸ್ವರ್ಗ ಸಿಂಹಾಸನವನ್ನು ಏರುತ್ತೇನೆ ಎನ್ನುವಂತಹ ನಿರೀಕ್ಷೆಯಿಂದ ಬಂದ್ರೆ ಅದು ಕೇವಲ ನಿನ್ನ ಕನಸಿನ ಮಾತಾದೀತು. ಆದ್ರೆ ನಿನ್ನ ಬಗ್ಗೆ ಒಂದು ಕುತೂಹಲ ಉಂಟು. ಏನು? ಸ್ವರ್ಗ ಸಿಂಹಾಸನವನ್ನು ವಶಪಡಿಸಿಕೊಳ್ಳಬೇಕು ಎನ್ನುವಂತಹ ಕಾರಣದಿಂದಲೇ ಬಂದದ್ದು ಹೌದು ಅಂತಾದ್ರೆ ಯಾರು ಎಲ್ಲಿಂದ ಬಂದವ ಎನ್ನುವುದು ಬೇಕು ನನಗೆ. ಹೇಳ್ತೀಯ ನಿನ್ನ ಬಗ್ಗೆ? ನೀನು ದೇವೇಂದ್ರನ? ಹಾ. ಶೋಣಿತೋದಿಪ ಶುಂಭನು, ಶೋಣಿತೋದಿಪ ಶುಂಭನು ಸಂಗರತಿಗೆ ಪೌಣದ ಬಡಿದು ನಾವು ಈ ನಾಟವನ್ನು ಪೌರುಷವನ್ನು ಕಾಣಿಸಲ್ಲ ನೀನು. ಅಯ್ಯ ದೇವೇಂದ್ರ, ಅಸುರ ಸ್ವರ್ಗಸ್ಥರಾಗಬೇಕು ಎಂಬ ಅಪೇಕ್ಷೆ ನಮ್ಮಲ್ಲಿ ಯಾರಿಗೂ ಇಲ್ಲ. ಸ್ವರ್ಗಸ್ಥರಾಗುವುದಾದ್ರೂ ಒಳ್ಳೆಯ ಕಾರ್ಯವನ್ನು ಮಾಡಿ ಸ್ವರ್ಗಸ್ಥರಾಗಬೇಕು, ಆವಾಗ ಮಾತ್ರ ಸ್ವರ್ಗ ಸಿಗ್ತದೆ. ಇಲ್ಲ, ಏನಾದರೂ ಸ್ವರ್ಗಸ್ಥರಾಗಬೇಕು ಎನ್ನುವ ಆಸೆಯೇ ಇಲ್ಲ. ಹಾ, ಸ್ವರ್ಗಕ್ಕೆ ಏರಬೇಕು ಎನ್ನುವ ಆಸೆ. ಅದಕ್ಕೆ ಬಲ ಬೇಕಲ್ಲ. ಸ್ವರ್ಗಸ್ಥರಾಗಬೇಕಾದ್ರೆ ಹಾ ಆಯುರ್ಮಾನ ಮುಗಿಯಬೇಕು. ಎಂತ ಪುಣ್ಯ ಮಾಡಿದ್ರು ಆಯುಸ್ಸು ಇರುವಾಗ ಸ್ವರ್ಗ ಸಿಗುವುದಿಲ್ಲ. ಆಯುರ್ಮಾನ ಮುಗಿದ ಮೇಲೆ ಪುಣ್ಯವನ್ನು ಅನುಭವಿಸುವುದಕ್ಕೆ ಸ್ವರ್ಗ ಸಿಗ್ತದೆ. ಸೂಕ್ಷ್ಮ ದೇಹವನ್ನು ಹೊಂದಿ ಸುಖವನ್ನು ಪಡಬಹುದು. ಪುಣ್ಯ ಮುಗಿದಾಗ ಮತ್ತೆ ಮರ್ತ್ಯಲೋಕವನ್ನು ಪ್ರವೇಶಿಸ್ತಾರೆ. ಪತನ ಅನಿವಾರ್ಯವೇ. ಆದ್ದರಿಂದ ಪುಣ್ಯದಿಂದ ದೊರೆಯಬಹುದಾದ ಸ್ವರ್ಗ ಶಾಶ್ವತ ಅಲ್ಲ. ಇನ್ನು ಬೇರೆ ರೀತಿಯಲ್ಲಿ ಪಡೆದ ಸ್ವರ್ಗ ಅದು ಶಾಶ್ವತ ಅಲ್ಲ. ಈ ಪ್ರಪಂಚದಲ್ಲಿ ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ಯಾವುದೂ ಶಾಶ್ವತ ಅಲ್ಲ. ಅವನಿಗೂ ಆಯುರ್ಮಾನ ನಿರ್ಣಯ ಆಗಿದೆ. ಎಲ್ಲರಿಗೂ ಒಂದು ಅವಧಿ ಅಂತ ಉಂಟು. ಮತ್ತೆ ನಮಗೇನು ವಿಶೇಷ ಅದರಲ್ಲಿ? ಯಾವುದೂ ಶಾಶ್ವತ ಅಲ್ಲದೆ ಇರುವಾಗ ಇರುವಷ್ಟು ದಿನ ಬೇಕಾದಷ್ಟನ್ನು ಸಂಪಾದಿಸಿಕೊಳ್ಳುವುದು ಅದು ಜಾಣ್ಮೆ. ಆದ್ರೆ ಆರಿಸಿಕೊಂಡ ದಾರಿ ಸ್ವರ್ಗ ಶಾಶ್ವತ ಎಂಬ ಭಾವದಿಂದ ನಾವಿಲ್ಲಿಗೆ ಬಂದದ್ದಲ್ಲ. ಇಲ್ಲಿಗ ಇರುವವರಿಗೂ ಶಾಶ್ವತವಾಗಿ ಈ ಸ್ವರ್ಗ ಇರುವುದಿಲ್ಲ. ಒಂದು ಕಾಲದವರೆಗೆ ಅಂತ ನಿರ್ಣಯ. ಆ ನಿರ್ಣಯವನ್ನು ಪ್ರತಿಭಟಿಸಿದ ಅನೇಕ ರಾಕ್ಷಸರು ಕಾಲಾವಧಿಗೆ ದೇವೇಂದ್ರನನ್ನು ಪದಚ್ಯುತಗೊಳಿಸಿದ್ದಾರೆ. ಅದು ಕ್ಷಣಿಕ ಮಾತ್ರ ಇರಲಿ, ಕಾಲಾವಧಿ. ಕ್ಷಣಿಕ ಅಲ್ಲ, ಅದು ಅವಧಿ ಉಂಟು. ಕಾಲಾವಧಿ ದೀರ್ಘಕಾಲವೇ ನಡೆದಿದೆ. ರಾಕ್ಷಸರ ಆಧಿಪತ್ಯ ಕಲ್ಪಾಂತರಗಳಲ್ಲಿ ಸ್ವರ್ಗದಲ್ಲಿ. ನಿರ್ಣಯವಾದ ದೇವೇಂದ್ರನ ಕಾಲದಷ್ಟಲ್ಲದೇ ಇದ್ರು ಒಂದಷ್ಟು ಕಾಲ ಅಸುರರು ಸ್ವರ್ಗದ ಆಡಳಿತವನ್ನು ಮಾಡಿದವರೇ ಇದ್ದಾರೆ. ಅನಂತರ ಕಳ್ಕೊಂಡ್ರು, ಹೋಗ್ಲಿ, ಅದು ಕಳ್ಕೊಳ್ಳುವುದು ದೊಡ್ಡ ವಿಷಯ ಅಲ್ಲ. ಪಡೆದುಕೊಳ್ಳಿಕ್ಕೆ ಬೇಕಾದಂತಹ ದಾರಿಯಲ್ಲಿ ಬರಲಿಲ್ಲ ಅಂತಾದ್ರೆ ಕಳೆದುಕೊಳ್ಳುವುದು ಅನಿವಾರ್ಯ ಅಲ್ವೇನೋ? ಇಲ್ಲ, ಪಡೆದುಕೊಳ್ಳುವುದಕ್ಕೆ ಹಿಂದೆ ಬಂದವರು ಯಾವ ದಾರಿಯನ್ನು ಅನುಸರಿಸಿದ್ದಾರೋ ಆ ದಾರಿಯಲ್ಲಿ ಪಡೆದುಕೊಳ್ಳುವುದಕ್ಕಾಗುತ್ತದೆ ಅಂತ ಅವರು ತೋರಿಸಿದ್ದಾರೆ. ಕೇವಲ ಯಾಗ ಮಾಡಿ ಮಾತ್ರ ಅಲ್ಲ, ಅಥವಾ ತ್ರಿಮೂರ್ತಿಗಳ ಅನುಗ್ರಹ ಪಡೆದು ಮಾತ್ರ ಅಲ್ಲ, ಪರಾಕ್ರಮದಿಂದಲೂ ಸ್ವರ್ಗವನ್ನು ಪಡೆಯುವುದಕ್ಕಾಗುತ್ತದೆ, ವರಬಲದಿಂದಲೂ ಸ್ವರ್ಗವನ್ನು ಪಡೆಯುವುದಕ್ಕಾಗುತ್ತದೆ ಎನ್ನುವುದು ಇತಿಹಾಸ, ಸ್ವರ್ಗದ ಇತಿಹಾಸ. ಯಾರು ಪರಾಕ್ರಮಿಗಳಿದ್ದಾರೆ, ಯಾರು ವರಬಲಾನ್ವಿತರಿದ್ದಾರೆ, ಅವರ ಮುಂದೆ ಪುಣ್ಯದಿಂದ ಪಡೆದ ಸ್ವರ್ಗವನ್ನು ದೇವೇಂದ್ರ ಬಿಟ್ಟುಕೊಡಬೇಕಾಗುತ್ತದೆ. ಇದು ನಾವು ಕಂಡುಕೊಂಡ ಕೇಳಿದ ವಿಷಯ. ಆದ್ದರಿಂದಲೇ ಬಾಹುಬಲದಿಂದ ಸ್ವರ್ಗವನ್ನೇರಿದ್ದೇವೆ, ಪರಾಕ್ರಮದಿಂದ ಸ್ವರ್ಗವನ್ನೇರಿದ್ದೇವೆ. ಈ ಮೊದಲು ನಮ್ಮ ಸೇನೆಗೆ ಅಭಿಮುಖವಾಗಿ ಬಂದಂತಹ 7 ಮಂದಿ ದಿಕ್ಪಾಲಕರು ರಣದಲ್ಲಿ ಸೋತಿದ್ದಾರೆ. ದಿಕ್ಕಿಗೆ ಓಡಿ ಹೋಗಿದ್ದಾರೆ ದಿಕ್ಪಾಲಕರು. ಕೊನೆಗೆ ಬಂದವ ನೀನು ಐರಾವತವನ್ನೇರಿಕೊಂಡು ಬಂದಿದ್ದಿ. ನನಗೂ ಒಂದು ಆಸೆ ಇದೆ. ಏನು? ಈ ಐರಾವತ ಏರುವುದಕ್ಕೆ ನನಗೆ ಬೇಡ, ಪ್ರದರ್ಶನಕ್ಕೆ ನನಗೆ ಬೇಕು ಅಂತ.
ಆಹಾ. ಇನ್ನೊಂದು ಉಚ್ಚೈಶ್ರವಸು ಎನ್ನುವ ಶ್ರೇಷ್ಠವಾದ ಕುದುರೆ ಇದೆಯಂತೆ. ಹ. ಆ ಕುದುರೆಯನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಎನ್ನುವ ಅಪೇಕ್ಷೆ ಇದೆ. ಅದರ ಜೊತೆಯಲ್ಲಿ ಪಾರಿಜಾತಾದಿ ಹರಿಚಂದನಾಂತವಾದಂತಹ ಪಂಚ ದೇವ ತರುಗಳು ಇಲ್ಲಿ ಇದ್ದಾವೆ ಅಂತೆ. ಅದನ್ನು ನನ್ನ ಸ್ವಾಧೀನದಲ್ಲಿರಿಸಿಕೊಳ್ಳಬೇಕು. ಕಾಮಧೇನು, ಚಿಂತಾಮಣಿ ಮೊದಲಾದಂತಹ ಸುವಸ್ತುಗಳು ಇಲ್ಲಿ ಇವೆಯಂತೆ. ಇದು ಕೇವಲ ನಿನಗೆ ಮಾತ್ರ ಇರಬಾರದು, ಉಳಿದವರಿಗೂ ಸ್ವಲ್ಪ ಸ್ವಲ್ಪ ಕಾಲ ಅನುಭವಕ್ಕೆ ಬರಬೇಕು. ಒಬ್ಬನಿಗೆ ಈ ಸೃಷ್ಟಿಯಲ್ಲಿರುವುದು ಅನುಭವಕ್ಕೆ ಅಂತ ನಿರ್ಣಯ ಮಾಡುವುದೇ ಅಸಾಧು. ಸೃಷ್ಟಿಯಲ್ಲಿರುವ ಎಲ್ಲ ವಿಷಯಗಳು ಸರ್ವರಿಗೂ ಅನುಭವಕ್ಕೆ ಬೇಕಾದಂತಹದ್ದು, ಸರ್ವರಿಗೂ ಅನುಭವಕ್ಕೆ ಬರಬೇಕಾದಂತಹದ್ದು. ಆದ್ದರಿಂದಲೇ ಯಾರ್ಯಾರಿಗೆ ಯಾವ ಯಾವ ಹಿನ್ನೆಲೆಯ ಅಧಿಕಾರ ಇದೆಯೋ ಆ ಅಧಿಕಾರದಿಂದ ಅವರವರು ಆ ಅನುಭವಗಳನ್ನು ಪಡೆದುಕೊಳ್ಳುವುದನ್ನು ಆಕ್ಷೇಪಿಸುವ ಹಾಗೆಯೇ ಇಲ್ಲ. ನೀನು ಪುಣ್ಯದಿಂದ ಪಡೆದದ್ದನ್ನು ನಾವು ಪರಾಕ್ರಮದಿಂದ ಪಡೆಯುತ್ತೇವೆ. ಕೇಳಿರಬಹುದು ನೀನು ಶೋಣಿತಾ ಎನ್ನುವ ನಗರ. ಕೇಳಿದ್ದೇನೆ. ಯಾವ ರೀತಿ ದೇವತೆಗಳಿಗೆ ಸ್ವರ್ಗ ಅಂತ ನಿರ್ಣಯವೋ ಅದೇ ರೀತಿಯಲ್ಲಿ ರಾಕ್ಷಸರಿಗೆ ಶೋಣಿತಾಪುರ ಎನ್ನುವುದು ಭೂಲೋಕದಲ್ಲಿ ಒಂದು ನಿರ್ಣಯವಾದ ಸ್ಥಾನ. ವರ್ತಮಾನ ಕಾಲದಲ್ಲಿ ಶೋಣಿತಾಪುರದ ಅಧಿಪತಿ ಯಾರು ಎಂಬುದಾಗಿ ಭೂಲೋಕದ ಯಾವನೇ ಮನುಷ್ಯನಲ್ಲಿ ಕೇಳಿದರೆ, ಯಾವನೇ ರಕ್ಕಸನಲ್ಲಿ ಕೇಳಿದರೆ ಶುಂಭಾಸುರ ಎಂಬುದಾಗಿ ಬಹಳ ಸಂತಸದಿಂದ, ಬಹಳ ಅಭಿಮಾನದಿಂದ ಉದ್ಘೋಷಿಸ್ತಾ ಇದ್ದಾರೆ. ಅಂತಹ ಶುಂಭಾಸುರ ಅನುಜನಾದ ನಿಶುಂಭಾಸುರನೊಡನೆ ಅಸಂಖ್ಯ ದೈತ್ಯ ಪ್ರತಿಭೆಗಳನ್ನು ಒಳಗೊಂಡ ದೈತ್ಯ ಸೇನಾ ನಾಯಕರೊಡನೆ ಸೇನಾ ಬಲದೊಡನೆ ಅಭಿಯೋಗ ಮಾಡಿದ್ದಾನೆ ತ್ರಿವಿಷ್ಟಪಕ್ಕೆ. ಬಂದವ ಶೋಣಿತಾಪುರದ ಅಧಿಕಾರಿ ಶುಂಭಾಸುರ. ಶುಂಭನು ಹೌದು, ಬಂದದ್ದು ಸ್ವರ್ಗವನ್ನ ಸ್ವಾಧೀನಪಡಿಸಿಕೊಳ್ಳಲಿಕ್ಕೆ. ಸ್ವರ್ಗದ ಆಧಿಪತ್ಯವನ್ನು ನನ್ನ ಹೆಸರು ಕೇಳಿಯೇ ನೀನು ಬಿಟ್ಟು ಹೋದ್ರೆ ನಿನಗೆ ಕ್ಷೇಮ. ನಿನಗೊಂದು ಕೆಲಸ ಉಳಿಯುತ್ತದೆ. ಏನು? ಓಡುವುದು. ನೀನಾಗಿಯೇ ಆಧಿಪತ್ಯವನ್ನು ನನಗೆ ಒಪ್ಪಿಸಿದ್ರೆ ನಿನಗೆ ಏನೂ ತೊಂದರೆ ಮಾಡುವುದಿಲ್ಲ. ಒಂದು ಉಪಕಾರ ನಿನಗಾಗುತ್ತದೆ. ನನ್ನಿಂದ ಓಡಿಸಿಕೊಳ್ಳುವಂತಹ ಒಂದು ಪ್ರಮೇಯ ನಿನಗೆ ಬರುವುದಿಲ್ಲ. ದೇವೇಂದ್ರ ಓಡಿದ್ದಾನೆ ಎನ್ನುವ ವಾಕ್ಯವು ಭೂಲೋಕದಲ್ಲಿ ವ್ಯಾಕರಣ ಪಾಠದ ಕಾಲದಲ್ಲೂ ಬರದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಆದ್ದರಿಂದ ಪೀಠವನ್ನು ಬಿಡು, ಶರಣಾಗು, ನಿನ್ನನ್ನು ಪೊರೆಯುತ್ತೇನೆ. ನಾನು ಈ ಪೀಠಕ್ಕೆ ಏರಿದ್ದು ಬಂದವರಿಗೆ ಬಿಟ್ಟುಕೊಳ್ಳಿಕ್ಕಲ್ಲ, ಮತ್ತೆ ಏರಿದ್ದು ಹೇಗೆ ಬಲ್ಲೆಯ ನೀನು? ಸೇರಿದೆಯಲ್ಲ ಸೇರಿದೆ ಬಯಸಿ ಬಂದು ಘೋರದಾನವರು ಸಂಗರಗೈದು ಘೋರದಾನವರು ಸಂಗರಗೈದು ವರಯಮ ಮೂರ ಹೊಕ್ಕಿರುವರಿಂದು ಯಮನೂರ ಹೊಕ್ಕಿರುವ
ಯಮನೂರ ಪೊಕ್ಕಿರುವರಿಂದೋ ಯಮನೂರ ಪೊಕ್ಕಿರುವರಿಂದೋ ಶುಂಭದಾನವ ಸ್ವರ್ಗ ಎನ್ನುವುದು ಕೇವಲ ಭೋಗಭೂಮಿ ಎನ್ನುವ ಕಲ್ಪನೆಯನ್ನ ಮಾತ್ರ ಹೊಂದಿದ ಹಾಗೆ ಕಾಣಿಸ್ತದೆ. ನಾನು ಇಲ್ಲಿಯ ಅಧಿಪತಿ ಹೌದು. ಇಲ್ಲಿರುವಂತಹ ಸುವಸ್ತುಗಳೆಲ್ಲವೂ ನನ್ನ ವಶದಲ್ಲಿದೆ ಅಂತ ಆದ್ರೆ ಕೇವಲ ನನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಿಕ್ಕೆ ಅಂತ ಭಾವಿಸಿಕೊಳ್ಳಬೇಡ. ಮತ್ತೇನು ಪರಾರ್ಥ ಇದೆ ನಿನ್ನಲ್ಲಿ? ಲೋಕ ಕಲ್ಯಾಣಕ್ಕೆ ಬೇಕಾಗಿ ಅವುಗಳನ್ನ ಬಳಸಿಕೊಳ್ಳಬೇಕು, ಬಳಸಿಕೊಳ್ಳತಕ್ಕದ್ದು. ಕೇವಲ ನನ್ನ ಸುಖಕ್ಕಾಗಿ ಬಳಸಿಕೊಳ್ಳುವಂತಹ ವಸ್ತುಗಳು ಅವಲ್ಲ. ಸರಿ. ಹಾಗಿರುವಾಗ ಸುಖಕ್ಕಾಗಿಯೇ ಅದು ಬಳಸಲ್ಪಡ್ತದೆ ಎನ್ನುವ ಒಂದು ನಿರೀಕ್ಷೆಯಿಂದ ನೀನಿಲ್ಲಿ ಏರಿ ಬರ್ತಿ ಅಂತಾದ್ರೆ ಸುಮ್ಮನೆ ಏರಿ ಬಂದವರಿಗೆಲ್ಲ ಇದು ದಕ್ಕುತ್ತದೆ ಅಂತ ಭಾವಿಸಿಕೊಳ್ಳಬೇಡ. ಸಿಕ್ಕಿದ್ದನ್ನ ದಕ್ಕಿಸಿಕೊಳ್ಳಿಕ್ಕೆ ಯೋಗ್ಯತೆ ಬೇಕು. ಪರಾಕ್ರಮವೇ ಇದನ್ನ ದಕ್ಕಿಸಿಕೊಳ್ಳಿಕ್ಕೆ ಯೋಗ್ಯತೆ ಅಲ್ಲ. ನಾನು ಇದನ್ನ ಪಡೆದದ್ದು ಧರ್ಮದ ದಾರಿಯಲ್ಲಿಯೇ ಹೊರತು ಕೇವಲ ಬಾಹುಬಲದಿಂದ ಇದನ್ನು ಪಡೆದುಕೊಂಡದ್ದಲ್ಲ. ಏನು ನಿನ್ನ ಧರ್ಮ? 100 ಯಾಗಗಳನ್ನ ಮಾಡಿ ಆ ಮೂಲಕ ತ್ರಿಮೂರ್ತಿಗಳ ಕೃಪೆಗೆ ಪಾತ್ರನಾಗಿ ಈ ಸ್ವರ್ಗಾಧಿಪನಾದದ್ದು ನಾನು. ಹಾಗಿರುವಾಗ ನನಗೂ ಒಂದು ಅವಧಿ ಅಂತ ಉಂಟು. ಶಾಶ್ವತವಾಗಿ ಇವನೇ ಇರುತ್ತಾನೆ ಅಂತ ಭಾವಿಸಿಕೊಳ್ಳಬೇಡ. ನಿನಗೆ ಅವಧಿಯನ್ನು ನಾನೇ ನಿರ್ಣಯಿಸ್ತೇನೆ. ಈಗ ನಿನ್ನ ಅವಧಿಗೆ, ನಿನ್ನ ನಿರ್ಬಂಧಕ್ಕೆ ಸಿಲುಕುವವ ಈ ದೇವೇಂದ್ರ ಅಂತ ಭಾವಿಸಿಕೊಳ್ಳಬೇಡ. ಅದು ನೋಡೋಣ. ಯಾಕೆ? ನನಗೆ ಇಲ್ಲಿ ಅವಧಿಯನ್ನ ನಿರ್ಬಂಧಿಸಿ ಅವಧಿಯನ್ನ ನಿಗದಿಪಡಿಸಿದವರು ಬೇರೆ ಇದ್ದಾರೆ. ಅವರೇ ತೀರ್ಮಾನಿಸಬೇಕು ಎಲ್ಲಿಯವರೆಗೆ ಇರಬೇಕು ಎನ್ನುವುದು. ಹಾಗಂತ ತೀರ್ಮಾನಿಸಿದ್ದಾರೆ ಈಗಾಗಲೇ ಎಲ್ಲಿಯವರೆಗೆ ನಾನು ಇರಬೇಕು ಎನ್ನುವುದೊಂದು ವಿಷಯದಲ್ಲಿ ಮೇಲಿನವರೆಗೆ ಹೋಗಬೇಕಾಗಿಲ್ಲ, ಕೆಳಗಿನವರಿಂದಲೇ ಕೆಲಸ ಆಗುತ್ತದೆ. ಅದಾಗುವುದಿಲ್ಲ. ಈಗ ಕೆಳಗಿನವರಾದ್ರೂ ಅವರಿಗೆ ಅದನ್ನ ಮಾಡ್ಲಿಕ್ಕೆ ಸಾಮರ್ಥ್ಯ ಇದ್ರೆ ಆಗುವುದಲ್ವ? ನೀನು ಕೇವಲ ಬಾಹುಬಲದಿಂದಲೇ ಪಡೆಯುತ್ತೇನೆ ಅಂತ ಯೋಚಿಸಿದ್ರೆ ನಿನಗೆ ಹಿಂದಿನವರು ಬಂದು ಹೋದವರು ಆದರ್ಶವೋ? ಬಂದು ಹೋದವರು ಎಷ್ಟು ಕಾಲ ಇಲ್ಲಿ ಉಳಿದಿದ್ದಾರೆ ಅಂತ ಯೋಚಿಸುವುದಲ್ವೋ? ಬಂದವರು ಹೋದರು ಎಲ್ಲಿಗೆ ಎನ್ನುವುದನ್ನು ಯೋಚಿಸಿದ್ಯೋ? ನೀನೇ ಹೇಳಿದ ಹಾಗೆ ಪುಣ್ಯದಿಂದ ಆರ್ಜಿಸಿದಂತಹ ಸ್ವರ್ಗದ ಪದವಿ ಪುಣ್ಯ ಮುಗಿದು ಹೋದ ನಂತರ ಪತನ ಆಗುತ್ತಾರೆ, ಖಂಡಿತ ಸತ್ಯವೇ. ಅದಕ್ಕಾಗಿಯೇ ಜ್ಞಾನಿಗಳು ಅದಕ್ಕಿಂತ ಎತ್ತರದ ಮಾರ್ಗವನ್ನು ಯೋಚಿಸುವುದು. ಶಾಶ್ವತವಾದಂತಹ ಪರಮ ಪದವಿಯನ್ನು ಹೊಂದಬೇಕು, ಪತನ ಇಲ್ಲದೇ ಇರುವಂತಹ ಸ್ಥಾನವನ್ನು ಹೊಂದಬೇಕು ಅಂತಲೇ ಸಾಯುಜ್ಯವೋ ಸಾಮೀಪ್ಯವೋ ಇಂತಹ ಬ್ರಹ್ಮಪದವನ್ನು ಬಯಸಿ ತಪಸ್ಸನ್ನಾಚರಿಸುವವರಿದ್ದಾರೆ. ಅದೆಲ್ಲ ಕಲ್ಪನೆ ಮಾತ್ರ. ಹೋದವರಿದ್ದಾರೆ, ಅನುಭವಿಸಿದವರು ಯಾರೂ ಹೇಳಲಿಲ್ಲ ನನಗೆ. ಅಲ್ಲ, ಅನುಭವಿಸಿದವರಿಗೆ ಹೇಳಬೇಕಾದ ಅನಿವಾರ್ಯತೆ ಇಲ್ಲ. ಆದ್ರೆ ಅನುಭವಿಸಿದವರೇ ಒಂದು ಆದರ್ಶವನ್ನ ಮಾಡಿಟ್ಟು ಹೋಗಿದ್ದಾರೆ. ಇಂತಹ ಒಂದು ಸಾಧ್ಯತೆ ಉಂಟು. ಅನುಭವಿಸಿದರೆ ಹೇಳಲಿಕ್ಕೆ ಅವರು ಇರುವುದಿಲ್ಲ. ಯಾಕೆಂದ್ರೆ ಆ ಪರಮ ಪದವಿಯನ್ನು ಪರಲೋಕದಲ್ಲಿ ಕಲ್ಪನೆಯ ಸಾಮ್ರಾಜ್ಯ ಅದೊಂದು. ಪ್ರಯತ್ನ ಯಾಕೆ ಮಾಡಬಾರ್ದು? ಅದನ್ನು ಏನು ಹೇಳ್ತಾರೆ ಗೊತ್ತುಂಟ? ತನಗೇನೂ ಗೊತ್ತಿಲ್ಲದೆ ಇರುವುದನ್ನು ಯಾರಿಗೂ ಏನು ಗೊತ್ತಾಗದ ಹಾಗೆ ಹೇಳುವ ಶಾಸ್ತ್ರ ಅಂತ. ಹಾಗಿದ್ರೆ ನೀನೇ ಈಗ ಕಲ್ಪಿಸಿಕೊಂಡು ಬಂದಂತಹ ಈ ಪದವಿ ಉಂಟಲ್ಲ, ಸ್ವರ್ಗ ಪದವಿ, ಇದು ಅಷ್ಟೇ. ಯಾಕೆಂದ್ರೆ ಹಿಂದಿನವರ ಆದರ್ಶವನ್ನೇ ಮುಂದಿಟ್ಟುಕೊಂಡು ನೀನು ಬಂದಿದ್ದಿ ಅಂತ ಆದ್ರೆ ಹಿಂದಿನವರು ಪತನ ಹೊಂದಿದ್ದಲ್ಲ, ಅಳಿದೇ ಹೋಗಿದ್ದಾರೆ. ಹಾಗಿರುವಾಗ ನಿನ್ನನ್ನೇ ಆದರ್ಶ ಅಂತ ಭಾವಿಸಿಕೊಂಡು ಬಾಕಿದ್ದವರು ಅದನ್ನು ಬಳಸಿಕೊಂಡ್ರು ಅಂತ ಆದ್ರೆ ಅವರು ಶಾಶ್ವತವಾದಂತಹ ನರಕಕ್ಕೆ ಅಂದ್ರೆ ಅಳಿದು ಹೋಗುತ್ತಾರೆ. ಹಾಗಿರುವಾಗ ಅದು ಆದರ್ಶದ ದಾರಿ ಅಲ್ಲ. ಈಗ ನೀನು ಬಯಸಬೇಕು, ಬೇಕು. ನನ್ನ ನಿರ್ಣಯವು ನಾನು ಅಳಿಯದೇ ಇರ್ತೇನೆ ಅಂತ ನಿರ್ಣಯ ಏನೂ ಇಲ್ಲ. ಆದೀತು. ಈಗ ಅಳಿಯುವುದು ಹುಟ್ಟಿದ ಪ್ರತಿಯೊಂದು ಪ್ರಾಣಿಯೂ ಅಳಿಯುತ್ತದೆ. ಆದ್ರೆ ಹೇಗೆ ಬದುಕಿದ್ದಾನೆ ಎನ್ನುವುದು ಮುಖ್ಯ ಆಗುತ್ತದೆ. ಅದಲ್ಲ, ಭೂಲೋಕದಲ್ಲಿ ಸಾಯುವುದಕ್ಕಿಂತ ಸ್ವರ್ಗದಲ್ಲಿ ಸಾಯುವುದು ದೊಡ್ಡದೆ. ವ್ಯತ್ಯಾಸ ಸಾಯುವುದು ಅದೇ ಅಲ್ವೇ? ವ್ಯತ್ಯಾಸ ಏನುಂಟು?
ಭೂಲೋಕದಲ್ಲಿ ಸತ್ರೆ ಸ್ವರ್ಗಸ್ಥ, ಹಾ ಸ್ವರ್ಗದಲ್ಲೇ ಸತ್ರೆ ಏನು ಅಂತ ಮುಂದಿನ ಜನ ಆಲೋಚನೆ ಅಲ್ಲ, ಮಾಡಿ. ಸ್ವರ್ಗದಲ್ಲಿ ಸತ್ತವರನ್ನ ನಾನು ನೋಡಿದ್ದೇನೆ, ಇಲ್ಲಿ ಬಂದು ಸತ್ತವರನ್ನ ನೋಡಿದ್ದೇನೆ, ಅದಕ್ಕಾಗಿ ಹೇಳುವುದು. ಯಾಕೆಂದ್ರೆ ಭೂಲೋಕದಲ್ಲಿಯೇ ಸತ್ರೆ ಅವ ಪಾಪಿ ಆಗ್ಲಿಕ್ಕಿಲ್ಲ, ನರಕಕ್ಕೆ ಹೋಗ್ಲಿಕ್ಕಿಲ್ಲ. ಹೋಗುವವನಾಗಿದ್ರೆ ಸ್ವರ್ಗದಲ್ಲಿ ಸಾಯುವ ಯೋಗವೇ ಬರ್ಲಿಕ್ಕಿಲ್ಲ. ಒಂದು ಸಾಮಾನ್ಯ ಮಾತು ಗೊತ್ತುಂಟು ನಿನಗೆ? ಏನು? ಭೂಲೋಕದಲ್ಲಿ ಸತ್ರೆ ಕೊನೆಯ ಪಕ್ಷ ಸ್ವರ್ಗಸ್ಥನಾದ ಅಂತ ಒಳ್ಳೆಯ ಮಾತನ್ನಾದ್ರೂ ಹೇಳ್ತಾರೆ. ಸ್ವರ್ಗಕ್ಕೆ ಬಂದು ಸತ್ರೆ ಒಳ್ಳೆಯ ಮಾತನ್ನು ಹೇಳುವುದಿಲ್ಲ. ಇಂಥವರು ಸ್ವರ್ಗಸ್ಥರಾದರೆಂದು ತಿಳಿಸಲು ವಿಷಾದಿಸುತ್ತೇವೆ. ಭೂಲೋಕದಲ್ಲಿ ಆ ವ್ಯವಹಾರವೇ ಇಲ್ಲ. ನೀವೆಲ್ಲ ಯಾವ ಯಾವ ರೀತಿಯ ಬದಲಾವಣೆಗಳನ್ನೇ ಮಾಡಿಕೊಳ್ಳಿ, ಆದ್ರೆ ಮಾತಾಡುವುದು ಸ್ವರ್ಗಸ್ಥನಾದ ಅಂತಲೇ ಹೇಳಿಕೊಳ್ಳುವುದು. ಸ್ವರ್ಗದಲ್ಲಿ ಬಂದ ಮೇಲೂ ಅವ ಬದುಕಲಿಕ್ಕಾಗ್ಲಿಲ್ಲ, ಸತ್ತ ಅಂತ ಆದ್ರೆ ಅವನ ವ್ಯವಸ್ಥೆ ಏನು? ಅವನ ಆದ್ದರಿಂದಲೇ ಒಂದು ಸಂಶೋಧನೆಗೆ ವಿಷಯ ಆಗಲಿ ನನ್ನದು. ಸ್ವರ್ಗದಲ್ಲೇ ಸತ್ತಿದ್ದಾನೆ ಶುಂಭ, ಏನಾಗಿದ್ದಾನೆ ಹೇಳುವವರು ಯಾರು? ಏನಾಗಿದ್ದಾನೆ ಅಂತ ಹೇಳುವವರು ಒಬ್ರು ಬೇಕಲ್ಲ. ಭೂಮಿಯಲ್ಲಿ ಸತ್ರೆ ಸ್ವರ್ಗಸ್ಥವೋ ನರಕವೋ ಯಾವುದಾದ್ರೊಂದು. ಸ್ವರ್ಗದಲ್ಲೇ ಸತ್ರೆ ಏನು ಅಂತ ಇನ್ನು ಆಲೋಚನೆ ಮಾಡಿ, ಅಥವಾ ನನ್ನ ಆತ್ಮದ ಹಿಂದೆ ಪ್ರೇತದ ಹಿಂದೆ ಬಂದು ಉಳಿದವರಿಗೆ ತಿಳಿಸಬೇಕಾಗುತ್ತದೆ ಜ್ಞಾನಿಯಾದವ. ಆದ್ರೆ ಸ್ವರ್ಗಕ್ಕೆ ಬಂದು ಸತ್ತವರೆಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ನನಗೆ ಗೊತ್ತುಂಟು. ಎಲ್ಲಿ ಹೋಗಿದ್ದಾರೆ? ನರಕಕ್ಕೆ ಹೋದವರು. ಖಂಡಿತ ಇಲ್ಲ, ನರಕಕ್ಕೆ ಹೋಗುತ್ತಾರೆ ಅಂತ ಆದ್ರೆ, ಸ್ವರ್ಗದಲ್ಲಿ ಸತ್ತವರು ನರಕಕ್ಕೆ ಹೋಗುತ್ತಾರೆ ಅಂತ ಆದ್ರೆ ಸ್ವರ್ಗ ಪರಿಪೂರ್ಣ ಅಲ್ಲ ಅಂತ ನೀನೇ ಒಪ್ಪಿಕೊಂಡ ಹಾಗಾಗುತ್ತದೆ. ಪರಿಪೂರ್ಣ ಅಲ್ಲ ಅಂತಲ್ಲ, ಯಾಕೆ ಗೊತ್ತುಂಟು? ಸ್ವರ್ಗಕ್ಕೆ ಬಂದು ಸಾಯುವಂತಹ ಕಾರ್ಯವನ್ನ ಮಾಡಿ ಪೆಟ್ಟು ತಿಂದ್ರು ಸತ್ರ ಮಾತ್ರ ಹೋಗುವುದು. ಸಾಯುವ ಕಾರ್ಯ ಎಲ್ಲಿದ್ರೂ ಮಾಡುತ್ತಾರೆ ಮನುಷ್ಯರು. ದೇವತೆಗಳು ಮಾಡುವುದಿಲ್ವ ಸಾಯುವ ಕಾರ್ಯ? ಅವರು ಸಾಯುವುದಿಲ್ಲ ಅಷ್ಟೇ ಹೊರತು ಸಾಯುವ ಕಾರ್ಯ ಎಲ್ಲರೂ ಹುಟ್ಟಿದವರು ಮಾಡುತ್ತಾರೆ. ಸ್ವರ್ಗಕ್ಕೆ ನಾವು ಬಂದಿದ್ದೇವೆ, ಇಲ್ಲಿರುವ ಸುಖದ ಉಪಭೋಗದ ದೃಷ್ಟಿಯಿಂದ ಮಾತ್ರ ಸ್ವರ್ಗಕ್ಕೆ ಬಂದದ್ದಲ್ಲ. ಆಮೇಲೆ ಹೇಳಿದಿ ನೀನು, ನಿನ್ನಲ್ಲಿರುವ ಸುವಸ್ತುಗಳು ಲೋಕೋಪಕಾರಕ್ಕೆ ಅಂತ. ಏನು ಅಲ್ಲ. ಇಲ್ಲಿ ಇರುವ ಕಲ್ಪವೃಕ್ಷ ಭೂಲೋಕಕ್ಕೆ ಉಪಯೋಗ ಇಲ್ಲ, ಇಲ್ಲಿ ಇರುವ ಚಿಂತಾಮಣಿ ಭೂಲೋಕಕ್ಕೆ ಉಪಯೋಗ ಇಲ್ಲ, ಇಲ್ಲಿ ನಿನ್ನ ಐರಾವತ ಭೂಲೋಕಕ್ಕೆ ಬರುವುದೇ ಇಲ್ಲ, ನಿನ್ನ ಉಚ್ಚೈಶ್ರವಸ್ಸು ಭೂಲೋಕದಲ್ಲಿ ಹಾರಾಡುವುದಿಲ್ಲ, ಯಾವುದು ಭೂಮಿಗೆ ಪ್ರಯೋಜನ ಕೊಡ್ಲಿಲ್ಲ. ನೀವು ಕೊಡ್ತೀರಿ ಹೇಗೆ? ಇತಃ ಪ್ರಧಾನಾತ್ ದೇವಾ ಉಪಜೀವಂತಿ ಅಮುತಃ ಪ್ರಧಾನಾತ್ ಮನುಷ್ಯ. ಅಲ್ಲಿ ಯಜ್ಞ ಮಾಡಿದ್ರೆ ಯಜ್ಞದ ಹವಿರ್ಭಾಗವನ್ನು ಉಂಡ ನೀವು ತೃಪ್ತರಾಗಿ ಬೇಕಾದಾಗ ಮಳೆ ಕೊಡದೆ, ಬೇಡದೇ ಇರುವಾಗ ಹೆಚ್ಚು ಮಳೆ ಕೊಟ್ಟು ಅತಿವೃಷ್ಟಿ ಅನಾವೃಷ್ಟಿಗಳನ್ನು ಮಾಡಿ ಭೂಲೋಕದಲ್ಲಿ ಬದುಕುವುದೇ ಕಷ್ಟವಾಗಿ ಇರುವ ಹಾಗೆ ನೀವು ಮಾಡುತ್ತೀರಿ. ಕಾಲ ಕಾಲಕ್ಕೆ ನೀವು ಮಳೆ ಸುರಿಸಿದ್ದು ಭೂಲೋಕದ ಇತಿಹಾಸದಲ್ಲೇ ಇಲ್ಲ. ಅದು ನೀನು ಕಂಡುಕೊಂಡದ್ದು. ಯಾಕೆ ಗೊತ್ತುಂಟೋ? ಬೇಕಾದಾಗ ಮಳೆಯನ್ನ ಕೊಡುವುದು, ಬೇಡದೇ ಹೋದಾಗ ಆಗುವುದು ಹೇಳಿದೆಯಲ್ಲ. ನಿನ್ನಂತವರು ಭೂಲೋಕದಲ್ಲಿ ಹೆಚ್ಚಾದ ಕಾರಣಕ್ಕಾಗಿ ಹಾಗಾದದ್ದಷ್ಟೇ. ಖಂಡಿತ ಅಲ್ಲ, ಖಂಡಿತ ಅಲ್ಲ. ಭೂಲೋಕದಲ್ಲಿ ಸ್ವಲ್ಪವಾದರೂ ಕಾಲ ಕಾಲಕ್ಕೆ ಮಳೆ ಬಂದದ್ದು ಯಾವ ಕಾಲದಲ್ಲಿ ಅಂತ ಆಲೋಚನೆ ಮಾಡಿದ್ರೆ, ದೇವೇಂದ್ರ ಸೋತು ಓಡಿ ರಾಕ್ಷಸರು ದೇವತೆಗಳ ಸ್ಥಾನದಲ್ಲಿ ಇದ್ದ ಕಾಲದಲ್ಲಿ ಮಾತ್ರ. ಇದು ಒಳ್ಳೆಯದೇ, ಹೌದು ಹೌದು. ಯಾಕೆಂದ್ರೆ ನೀನು ಯೋಚಿಸುವುದು ಆ ನೆಲೆಯಲ್ಲಿಯೇ ಆದ್ರೆ, ನಿನ್ನಂತವರೋ ಅಸುರರೋ ಎಷ್ಟು ಕಾಲದಲ್ಲಿ ಸ್ವರ್ಗಾಧಿಪತ್ಯವನ್ನ ಮಾಡಿದ್ದಾರೆ ಅಂತ ಬೇಡುವ. ಕೇವಲ ಸೋಲಲಿಲ್ಲ ಅಂತಲ್ಲ, ದೇವೇಂದ್ರ ಸೋತಿದ್ದಾನೆ. ಸೋಲು ನನಗೆ ಶಾಶ್ವತವಾಗಿ ಉಳಿಯಲಿಲ್ಲ, ಬಂದವರಿಗೆ ಗೆಲುವು ಶಾಶ್ವತವಾಗಿ ಉಳಿಯಲಿಲ್ಲ. ಹಾಗಂತ ಭೂಲೋಕದಲ್ಲಿ ಇದ್ದವರು ಬದುಕಬೇಕಾದ್ರೆ ಬೇಕಾದ ವ್ಯವಸ್ಥೆ ಆಗಬೇಕು, ಪ್ರಕೃತಿಯೇ ಅದು. ಹಾಗಿರುವಾಗ ಅದುವೇ ರಾಕ್ಷಸರ ಹೆಮ್ಮೆ. 100 ಯಾಗಗಳನ್ನು ಮಾಡಿ, ಅಶ್ವಮೇಧ ಯಾಗಗಳನ್ನು ಮಾಡಿ, ಒಂದನೆಯ ನಿರ್ಣಯವೇ ಅಸಾಧು. ಅದು ಏನು? ಅಶ್ವಮೇಧ ಯಾಗ ಸ್ವರ್ಗಾಪೇಕ್ಷಿಗೆ ಇರುವುದೇ ಅಲ್ಲ, ಸ್ವರ್ಗದ ಅಧಿಕಾರಕ್ಕೂ ಇರುವುದಲ್ಲ. ಅದು ಭೂಮಿಯಲ್ಲಿ ಪಾಪ ಪರಿಹಾರಕ್ಕೆ ಇರುವಂತಹ ಒಂದು ಯಾಗ, ಪುಣ್ಯ ಸಂಪಾದಿಸುವುದಕ್ಕೆ ಇರುವ ಯಾಗ, ಪಾಪ ಪರಿಹಾರ ಮಾಡಿಕೊಂಡು ಪುಣ್ಯ ಸಂಪಾದನೆಗೆ ಇರುವಂತಹ ಯಾಗ. ಇದು 100 ಮಾಡಿದರೆ ಸ್ವರ್ಗಾಧಿಪತ್ಯ ಎನ್ನುವ ತ್ರಿಮೂರ್ತಿಗಳ ನಿರ್ಣಯವೇ ಆಕ್ಷೇಪಾರ್ಹ ನಮಗೆ ರಾಕ್ಷಸರಿಗೆ. ಆ ನಿರ್ಣಯವೇ ಸರಿಯಲ್ಲ ಎನ್ನುವುದು ಒಂದು ವಿಚಾರ. ಎರಡನೆಯದ್ದು, ತ್ರಿಮೂರ್ತಿಗಳ ಅನುಗ್ರಹದಿಂದ ನೀವು ಈ ಆಧಿಪತ್ಯವನ್ನು ಪಡೆದಿದ್ದೀರಿ.
ತ್ರಿಮೂರ್ತಿಗಳ ನಿರ್ಣಯವನ್ನಾದರೂ ಸ್ವಲ್ಪ ಕಾಲ ಆದರೂ ಪ್ರತಿಭಟಿಸಿ ನಿಲ್ಲುವ, ಸ್ವಲ್ಪ ಕಾಲವಾದರೂ ಆ ನಿರ್ಣಯಕ್ಕೆ ಬೆಲೆ ಇಲ್ಲದ ಹಾಗೆ ಮಾಡುವ ಯೋಗ್ಯತೆ ಇದ್ರೆ ಭೂಲೋಕದ ರಾಕ್ಷಸರಿಗೆ ಮಾತ್ರ, ಬೇರೆ ಯಾರಿಂದಲೂ ಆಗುವುದಿಲ್ಲ. ಈ ಹಿಂದಿನ ಯುದ್ಧಗಳಲ್ಲೂ ಆದದ್ದು ಹಾಗೆ. ತ್ರಿಮೂರ್ತಿಗಳ ನಿರ್ಣಯ, ಶತಾಶ್ವಮೇಧಗಳ ಪ್ರಯೋಜನದ ಫಲ, ಇದಷ್ಟನ್ನು ಆಕ್ಷೇಪಿಸಿ ಅಷ್ಟೂ ಮಾಡಿದವನಿಗೆ 10 ತಿಂಗಳು 10 ವರ್ಷವೋ ಸ್ವರ್ಗಾಧಿಪತ್ಯ ಇಲ್ಲ ಅಂತ ಪ್ರಯೋಗ ಮಾಡಿ ತೋರಿಸಿದ ಧೀರರು ನಾವು. ನೀನೀಗ ಪರಾಕ್ರಮದಿಂದ ಬಂದಿದ್ದಿ ಅಂತ ನನ್ನ ಬಗ್ಗೆ ಹೇಳ್ತಾ ಇದ್ದಿ. ನೀನು ಪುಣ್ಯದಿಂದ ಪಡೆದವ, ನಾನು ಪರಾಕ್ರಮದಿಂದ ಪಡೆದವ ಅಂತ. ಕೇವಲ ಪರಾಕ್ರಮದಿಂದ ಮಾತ್ರ ಬಂದವನಲ್ಲ ಈ ಶುಂಭ. ಮತ್ತೇನು ಮಾಡಿದ್ದಿ? ವಿಧಿಯವರದ ಬಲದಿ ಭೂಲೋಕದ ರಾಕ್ಷಸರು ತಪಸ್ಸನ್ನು ಮಾಡಿ ಏನನ್ನು ಬೇಡುತ್ತಾರೆ ಎನ್ನುವುದನ್ನು ತಿಳಿಯದೇ ಇರುವವರು ವಿಧಾತನೂ ಅಲ್ಲ, ಹರಿಯೂ ಅಲ್ಲ, ಶಿವನೂ ಅಲ್ಲ. ಆದರೂ ತಪಸ್ಸಿಗೆ ಅವರು ಮೆಚ್ಚುತ್ತಾರೆ, ತಪಸ್ಸಿಗೆ ಒಲಿಯುತ್ತಾರೆ, ಬೇಡಿದ ವರಗಳನ್ನು ಕೊಡುತ್ತಾರೆ. ನಿನ್ನ 100 ಅಶ್ವಮೇಧ ಯಾಗಗಳ 100 ಆವರ್ತನಗಳಿಗಿಂತಲೂ ಹೆಚ್ಚು ಪುಣ್ಯ ನನ್ನಲ್ಲಿ ಇದೆ. ಹೇಗೆ? 10,000 ದಿವ್ಯ ವರ್ಷಗಳ ಕಾಲ. ಅಶ್ವಮೇಧ ಒಂದೇ ವರ್ಷ, ನೆನಪಿಟ್ಟುಕೋ. 100 ಅಶ್ವಮೇಧ ಅಂದ್ರೆ 100 ವರ್ಷ, ಅದಕ್ಕಿಂತ ಹೆಚ್ಚು ವರ್ಷ ಬೇಡ. ದಿವ್ಯ ವರ್ಷ 10,000 ದಿವ್ಯ ವರ್ಷಗಳ ಕಾಲ ಏಕೋಧ್ಯಾನಸ್ಥನಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿ ತಪಸ್ಸನ್ನು ಮಾಡಿದವ ವಿಧಾತನನ್ನು ಕುರಿತು ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ನನಗೆ ಬೇಕಾದ ವರಗಳನ್ನು ಕೊಟ್ಟಿದ್ದಾನೆ. ಅದಲ್ಲೊಂದು ಏನು? ನೀನು ಸೋಲಬೇಕು ಅಂತ ಒಂದು ವರ. ಅಂದ್ರೆ ದೇವತೆಗಳನ್ನು ಮೀರಿ ನಿಲ್ಲುವ ಯಕ್ಷರಿಂದ, ವಿದ್ಯಾಧರರಿಂದ, ಕಿನ್ನರರಿಂದ, ಕಿಂಪುರುಷರಿಂದ, ಇತರ ದೇವತಾಯೋನಿ ವಿಶೇಷಗಳಿಂದ, ಮನುಷ್ಯರಿಂದ, ಪ್ರಾಣಿಗಳಿಂದ ಮರಣವೇ ಬರಬಾರದು. ಇದು ಯಾಕೆ ಕೇಳಿದ್ದು ಅಂದ್ರೆ ಸಾಯಬಾರದು ಅಂತಲ್ಲ, ಅದು ಸ್ವಲ್ಪ ದೀರ್ಘಕಾಲ ಬದುಕಬೇಕು ಅಂತ. ಇದರ ಜೊತೆಯಲ್ಲಿ ನಮ್ಮ ಉದ್ದೇಶ ಏನಿದೆ ಅದನ್ನು ಸ್ವಲ್ಪವಾದರೂ ಸಾಧಿಸಿಕೊಳ್ಳಬೇಕು. ವರಬಲ ಇದೆ, ಬಾಹುಬಲ ಇದೆ, ಜನಬಲ ಇದೆ, ಧನಬಲ ಇದೆ. ಈ ಎಲ್ಲಾ ಬಲಗಳನ್ನು ಒಗ್ಗೂಡಿಸಿ ನಾವು ಬಂದಿದ್ದೇವೆ. ಆದ್ದರಿಂದ ಕೇವಲ ಬಾಹುಬಲ ಮಾತ್ರ ಅಲ್ಲ, ಸ್ವರ್ಗಕ್ಕೆ ಬರ್ಲಿಕ್ಕಾಗುತ್ತದೆ ಎನ್ನುವುದೇ ವಿಶೇಷ. ನಿಮ್ಮ ಎಲ್ಲ ನಿರ್ಣಯವನ್ನು ಮೀರಿ ಭೂಲೋಕದಲ್ಲಿ ಪ್ರಾಣವನ್ನು, ದೇಹವನ್ನು ಕಳಕೊಂಡ ಆತ್ಮ ತನ್ನ ಕರ್ಮಾನುಸಾರವಾಗಿ ಆತಿವಾಹಿಕ ಶರೀರವನ್ನು ಪಡೆದುಕೊಂಡು ಆತಿವಾಹಿಕ ವ್ಯಕ್ತಿಗಳ ಜೊತೆಯಲ್ಲಿ ಸ್ವರ್ಗಕ್ಕೆ ಬರಬಹುದು ಎನ್ನುವುದು ನಿಮ್ಮ ನಿರ್ಣಯ. ಆ ನಿರ್ಣಯವನ್ನು ಮೀರಿದ್ದೇವೆ ನಾವು. ಯಾವುದು ನಿಮ್ಮ ನಿರ್ಣಯವೋ ಆ ನಿರ್ಣಯವನ್ನು ಈ ಮೊದಲೇ ಶೋಣಿತಾಪುರದವರು ಮೀರಿದ್ದೇವೆ. ಸಶರೀರಿಗಳಾಗಿ ಸ್ವರ್ಗದ ಮೇಲೆ ಅಭಿಯೋಗ ಮಾಡುವ ಅಪೇಕ್ಷೆಯಿಂದ ಈ ಮೊದಲು ಅಭಿಯೋಗ ಮಾಡಿದ್ದಾರೆ, ದಾಳಿ ಇಟ್ಟಿದ್ದಾರೆ ರಾಕ್ಷಸರು. ಬರುವ ದಾರಿ ನಮಗೆ ಗೊತ್ತಿದೆ, ಪುನಃ ಹೋಗುವ ದಾರಿಯೂ ಗೊತ್ತಿದೆ. ಆದ್ದರಿಂದಲೇ ಸ್ವರ್ಗದ ಆಧಿಪತ್ಯವನ್ನು ಕ್ಷಣಿಕವಾದರೂ ನಾವು ಪಡೆಯುತ್ತೇವೆ ಎನ್ನುವ ನಿರ್ಣಯಕ್ಕೆ ನಾವು ಬಂದವರಿದ್ದೇವೆ. ವರಬಲ ಇದೆ, ಬೇಕಾದ ಎಲ್ಲ ಬಲಗಳು ಇದೆ. ಈ ಬಲಗಳ ಮುಂದೆ ಶರಣಾಗಿ ಓಡದೇ ಇರುವ ಪ್ರವೃತ್ತಿಯನ್ನು ತೋರಿಸಿದ್ರೆ ಭೂಲೋಕದಲ್ಲಿ ನಿನ್ನ ಮಾನ ಮರ್ಯಾದೆ ಉಳಿದೀತು. ಇಲ್ಲದೇ ಇದ್ರೆ ಶುಂಭಾಸುರನ ಪರಾಕ್ರಮದ ಮುಂದೆ ದೇವೇಂದ್ರ ನಿರ್ವೀರ್ಯನಾಗಿ ದಿಕ್ಕಿಗೆ ಓಡಿದ. ಅವನು ಓಡಿದ ಸ್ಥಳದಲ್ಲಿ ಹುಡುಕಿದ್ರೆ ಮತ್ತೆ ಒಂದು ಹುಲ್ಲು ಕಡ್ಡಿಯೂ ಹುಟ್ಟಲಿಲ್ಲ. ಹೀಗೆ ಎನ್ನಿಸಿ ಬಿಡುತ್ತೇನೆ. ಜತನ ಜತನ ಜತನ. ಕೇವಲ ನಿನಗೆ ಮರಣ ಇಲ್ಲ ಎನ್ನುವಂತಹ ಕಾರಣವನ್ನ ಮುಂದಿಟ್ಟುಕೊಂಡು ಆ ವರಬಲದಿಂದಲೇ ನೀನು ಸ್ವರ್ಗಕ್ಕೆ ಏರಿ ಬಂದೆ ಅಂತ ಆದ್ರೆ ಅದನ್ನ ನಂಬಿ ಹೆದರುವ ವ್ಯಕ್ತಿ ನಾವು ಅಂತ ಭಾವಿಸಿಕೊಳ್ಳಬೇಡ. ಮರಣ ಇಲ್ಲ ಅಷ್ಟೇ ಅಲ್ವಾ, ಸೋಲಿಲ್ಲ ಅಂತೇನಲ್ಲ. ನನ್ನ ಎದುರಿಗೆ ಮಾಡುತ್ತಿರುವಂತಹ ಯುದ್ಧದಲ್ಲಿ ನಾನೇ ನಿನ್ನನ್ನ ಬಡಿದು
ನನ್ನ ಈ ಸ್ವರ್ಗದ ಈ ಸಿಂಹಾಸನಕ್ಕೆ ಕಟ್ಟಿ ಹಾಕ್ತೇನೆ, ಆವಾಗ ಬಿಡಿಸಿಕೊಂಡು ಹೋಗ್ಲಿಕ್ಕೆ ಯಾರು ಬರ್ತಾರೆ ನೋಡ್ತೇನೆ. ಆ ವರದ ಒಂದು ಸೂಕ್ಷ್ಮ ಹೇಳ ಏನು? ದೇವಲೋಕಕ್ಕೆ ಬರುವವನಿಗೆ ಮರಣ ಇಲ್ಲ ಅಂದ್ರೆ ದೇವತೆಗಳು ಸೋಲ್ತಾರೆ ಅಂತಲೇ ಅರ್ಥ. ಇಲ್ಲದೆ ಇದ್ರೆ ದೇವೇಂದ್ರನ ಜೊತೆಯಲ್ಲಿ ಯುದ್ಧ ಮಾಡಿ ಮರಣ ಇಲ್ಲ, ಸೋತು ಹೋಗಬಹುದು ಅಂತ ನೀನು ಭಾವಿಸಬೇಕಾಗಿಲ್ಲ. ಮರಣ ಇಲ್ಲದೆ ದೇವೇಂದ್ರನ ಮುಂದೆ ಒಬ್ಬ ಯುದ್ಧ ಮಾಡುತ್ತಾನೆ ಅಂದ್ರೆ ಅವನು ಗೆದ್ದೇ ಗೆಲ್ತಾನೆ. ಈ ಹಿಂದಿನ ಪ್ರಕರಣಗಳಲ್ಲೂ ಆದದ್ದು ಹಾಗೆ, ಸೋತೆ ಸೋಲ್ತಾನೆ ದೇವೇಂದ್ರ. ಆದ್ದರಿಂದ ದೇವತೆಗಳ ಇಂದ್ರ ಇನ್ನು ಅಪಜಯದ ಇಂದ್ರ ಆಗುವುದು ಬೇಡ ಅಂತ ಸೂಚಿಸಿದ್ದಷ್ಟೇ. ಶೋಣಿತಾಪುರದಿಂದ ಮೇಲೇರಿ ಬಂದವ ನೀನು, ಈ ಹಿಂದೆ ಬಂದವರು ವರ್ತಿಸಿದ್ದು ಹಾಗೆಯೇ. ಸ್ವರ್ಗ ಸಿಂಹಾಸನವನ್ನ ಏರಬೇಕು ಅಂತ ಬಂದವರು ಶೋಣಿತಾಪುರದಲ್ಲಿ ಮತ್ತೆ ಹೋಗಿ ನೆಲೆಸುವಂತಹ ಆ ನೆಲೆಯನ್ನು ಕಳೆದುಕೊಂಡು ಪಾತಾಳ ಲೋಕದತ್ತ ಹೋಗಿ ಅಡಗಿಕೊಂಡವರು ಹಲವರಿದ್ದಾರೆ. ಹಾಗಿರುವಾಗ ನೀನು ಇದ್ದ ನೆಲೆಯನ್ನು ಕಳೆದುಕೊಳ್ಳುತ್ತೀಯ, ಎಚ್ಚರಿಕೆ ಇಟ್ಟುಕೋ. ಇದ್ದ ನೆಲೆಯನ್ನು ಕಳೆದುಕೊಳ್ಳುವ ವಿಷಯವೇ ಇಲ್ಲ. ಹೊಸ ಹೊಸ ನೆಲೆಗಳನ್ನು ಹುಟ್ಟಿಸಿಕೊಂಡು ಹೊಸ ಹೊಸ ನೆಲೆಗಳನ್ನು ಕಂಡುಕೊಂಡು ನಿಮಗೆ ಭಯವನ್ನು ಹುಟ್ಟಿಸುವ ಉತ್ಪಾದಕ ಸ್ಥಾನದಲ್ಲಿ ನಾವಿದ್ದೇವೆ. ನಮ್ಮ ನೆಲೆಗಳನ್ನು ನೀನು ಇನ್ನೂ ಅರಿಯಲಿಲ್ಲ. ಎಲ್ಲೆಲ್ಲ ನಮ್ಮ ಭಯೋತ್ಪಾದಕ ನೆಲೆಗಳಿವೆ ರಾಕ್ಷಸರದ್ದು ಎನ್ನುವುದು ನಿನಗೆ ಇನ್ನೂ ಗೊತ್ತಿಲ್ಲ. ನಾವು ಒಂದೊಂದು ಪ್ರಯೋಗ ಮಾಡಿದ್ರೆ ನಿಮ್ಮ ಸಿಂಹಾಸನ ನುಚ್ಚು ನೂರಾಗಿ ಆ ಮೂಲವನ್ನೇ ನಾಶ ಮಾಡಬೇಕು ಎನ್ನುವುದನ್ನು ನೀನು ಸೂಚಿಸುತ್ತಾ ಇದ್ದ ಹಾಗುಂಟು. ಹಾಗಾಗಿ ನಿನ್ನಿಂದಲೇ ಪ್ರಾರಂಭಿಸಬೇಕಾದೀತು. ಎಚ್ಚರಿಕೆ. ನೋಡೋಣ. ಓಡಿದನ ಆಗ್ಲೇ ಹೇಳಿದೆ ನಾನು, 3ಕ್ಕಿಂತಲೂ ಹೆಚ್ಚು ಬಾರಿ ಹೇಳಿದೆ, ಯುದ್ಧ ಮಾಡದೆ ಹೋಗುವುದು ಒಳ್ಳೆಯದು ಅಂತ. ದೇವೇಂದ್ರ ಮಾತ್ರ ಓಡಿದ್ದಲ್ಲ, ದಿಕ್ಪಾಲಕರೆಲ್ಲ ಅವರವರ ದಿಕ್ಕು ಯಾವುದು ಅಂತ ಗೊತ್ತಿಲ್ಲದೆ ಓಡಿ ಹೋಗಿದ್ದಾರೆ. ವಿರುದ್ಧ ದಿಕ್ಕುಗಳಿಗೆ ಓಡಿದವರಿದ್ದಾರೆ. ಓಡಿದವರ ಅಧಿಕಾರಗಳನ್ನೆಲ್ಲ ಪಡ್ಕೊಳ್ಳಬೇಕು. ಅವರಲ್ಲಿರುವ ಸುವಸ್ತುಗಳನ್ನೆಲ್ಲ ನನ್ನ ಸ್ವಾಧೀನದಲ್ಲಿರಿಸಬೇಕು. ದೇವೇಂದ್ರನಿಂದ ಆರಂಭ. ದೇವೇಂದ್ರನ ಐರಾವತ ಮತ್ತು ಉಚ್ಚೈಶ್ರವಸ್ಸು ಎಂಬ 2 ವಾಹನ ಶ್ರೇಷ್ಠಗಳು, ಅದನ್ನು ಸ್ವಾಧೀನಪಡಿಸಿದ್ದೇನೆ. ಪಂಚೈತೆ ದೇವತರವಾಹ ಎಂಬ 5 ದೇವವೃಕ್ಷಗಳಲ್ಲಿ ಅತ್ಯಂತ ಪ್ರಧಾನವಾದದ್ದು ಪಾರಿಜಾತ, ಅದನ್ನು ಸ್ವಾಧೀನಪಡಿಸಿಕೊಂಡಿದ್ದೇನೆ. ಇನ್ನು ಅವನ ನಂತರ ನಿಲ್ಲುವವ ಅಗ್ನಿ. ಅಗ್ನಿಯಲ್ಲಿ ಹಾಳಾಗದೇ ಇರುವ, ಯಾವ ಕಾರಣದಿಂದಲೂ ಮಾಸಿ ಹೋಗದೇ ಇರುವ ಚಿನ್ನದ ತಂತುಗಳಿಂದ ನೇಯ್ದ 2 ಬಟ್ಟೆಗಳುಂಟಂತೆ, ವಾಸಸಿ. ಅದನ್ನು ಅಗ್ನಿ ಶೌಚಕ್ಕೋಸ್ಕರ ಉಪಯೋಗಿಸ್ತಾನೆ. ಆ ವಾಸಸಿ ಪರಿಧಾನ ಮತ್ತು ಪ್ರಾವರಣದ ಸ್ವರೂಪದಲ್ಲಿರುವ 2 ವಸ್ತ್ರಗಳನ್ನು ಯಾರು ಇಟ್ಟುಕೊಳ್ಳುತ್ತಾನೆಯೋ ಅವನು ನಿತ್ಯ ಶುಚಿಯಾಗಿರ್ತಾನೆ. ಅಗ್ನಿಯು ನಿತ್ಯ ಶುಚಿಯಾಗಿರುವುದು ಆ 2 ವಸ್ತ್ರಗಳು ಅವನಲ್ಲಿ ಇವೆ ಎನ್ನುವ ಕಾರಣದಿಂದ. ಈ ಕ್ಷಣದಿಂದ ಅಗ್ನಿ ನಿತ್ಯ ಶುಚಿಯಲ್ಲ ಎನ್ನುವುದನ್ನು ಲೋಕಕ್ಕೆ ಸಾರುವುದಕ್ಕೆ ಅವನಿಗೆ ಶುಚಿತ್ವವನ್ನು ಕೊಡುತ್ತಾ ಇರುವಂತಹ ಆ 2 ವಸ್ತ್ರಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದೇನೆ. ಆಮೇಲೆ ಬರುವವ ಯಮ. ಭೂಲೋಕದಲ್ಲಿ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಪ್ರಾಣವನ್ನು ಎಳೆಯುವುದಕ್ಕೆ ಅವನಲ್ಲೊಂದು ಅಸ್ತ್ರ ಇದೆಯಂತೆ. ಅದಕ್ಕೆ ಉತ್ಕ್ರಾಂತಿದ ಎಂಬುದಾಗಿ ಹೆಸರು. ಉತ್ಕ್ರಾಂತಿಯನ್ನು ಕೊಡುವಂತಹ ಆಯುಧ ವಿಶೇಷ, ಅದನ್ನು ಸ್ವಾಧೀನಪಡಿಸಿಕೊಂಡಿದ್ದೇನೆ. ಆಮೇಲೆ ಬರುವವ ವರುಣ. ವರುಣನಲ್ಲಿ ಶುಭ್ರವಾದಂತಹ ಒಂದು ಪಾಶ ಇದೆ. ಆಮೇಲೆ ಅಮ್ಲಾನವಾದ ಪಂಕಜ ಮಾಲೆ ಇದೆ. ಸುವರ್ಣಗಳಿಂದ ರಚಿತವಾದಂತಹ, ಯಾವತ್ತೂ ಕೆಡದೇ ಇರುವ, ಅದು ಯಾರಲ್ಲಿದೆಯೋ ಅವರಿಗೆ ಶೌಚವನ್ನೇ ದಯಪಾಲಿಸುವಂತಹ ಅಮ್ಲಾನವಾದಂತಹ ಪಂಕಜ ಮಾಲೆಯನ್ನು ಸ್ವಾಧೀನಪಡಿಸಿಕೊಂಡಿದ್ದೇನೆ. ಆಮೇಲೆ ಪ್ರಧಾನದವ ಕುಬೇರ. ಅವನ ಎಲ್ಲ ನಿಧಿಗಳ ಸಮೂಹಕ್ಕೆ ಪದ್ಮ ಎಂಬುದಾಗಿ ಹೆಸರಂತೆ. ಅಂತಹ ಪದ್ಮ ನಿಧಿ ಅಂದರೆ ಕುಬೇರನಲ್ಲಿರುವ ಎಲ್ಲ ಸಂಪತ್ತು, ಆ ಪದ್ಮನಿಧಿಯನ್ನೇ ಸ್ವಾಧೀನಪಡಿಸಿಕೊಂಡಿದ್ದೇನೆ. ಇಷ್ಟೇ ಸಾಲದು, ಸೂರ್ಯನಲ್ಲಿರುವ ಪ್ರಕಾಶತ್ವ, ಅಗ್ನಿಯಲ್ಲಿರುವ ದಾಹಕತ್ವ, ವರುಣನಲ್ಲಿರುವ ಜಲತತ್ವ, ಕುಬೇರನಲ್ಲಿರುವ ಧನಾಧಿಪತ್ಯ, ಈ ಎಲ್ಲ ಆಧಿಪತ್ಯಗಳನ್ನು ನಾನೇ ಸ್ವಾಧೀನಪಡಿಸಿಕೊಂಡು ಇನ್ನು ಮುಂದೆ ಲೋಕದಲ್ಲಿ ತಾವೇವ ಸೂರ್ಯತಾಂ ತದ್ವತ್ ಅಧಿಕಾರಂ ತಥೈಂದವಂ ಕೌ
ಕುಬೇರ ಮಥಯಾಮ್ಯಂಚ ಚಕ್ರಾತೆ ವರುಣಸ್ಯ ಚ ತಾವೇವ ಪವನರ್ಧಿಂಚ ಚಕ್ರತುರ್ವನ್ಹಿ ಕರ್ಮ ಚ ಎಂಬುದಾಗಿ ಲೋಕ ಕೊಂಡಾಡಬೇಕು. ಹಾಗೆಯೇ ಎಲ್ಲರ ಅಧಿಕಾರವನ್ನು ಎಲ್ಲರ ಸುವಸ್ತುಗಳನ್ನು ನನ್ನ ಸ್ವಾಧೀನಕ್ಕೆ ಇರಿಸಿಕೊಂಡು ನೋಡೋಣ ಎಷ್ಟು ಕಾಲ ಸ್ವರ್ಗದ ಆಧಿಪತ್ಯದಲ್ಲಿ ಮೆರೆಯುವುದಕ್ಕಾಗುತ್ತದೆ. ಸೌತ್ರಾಮಣಿಯಾದಿ ಯಜ್ಞಯಾಗಾದಿಗಳನ್ನು ಮಾಡುತ್ತಾ ಭೂಲೋಕಕ್ಕೆ ಯಾವುದೇ ರೀತಿಯ ಅಧರ್ಮವನ್ನು ಮಾಡದೆ ಧರ್ಮದಿಂದ ಬ್ರಹ್ಮಚರ್ಯದಿಂದ ಸ್ವರ್ಗಾಧಿಪತಿಯಾಗಿರ್ತೇನೆ. ನೋಡೋಣ ನೋಡೋಣ. ತೆರಳಿ ಹುರಿತೊಂದಾಗ ಹರಿತೊಂದು ಭಕ್ತಿಯೋಳ್ ವರತು ಹಿನಾದ್ರಿಯೋಳ್ ವರತು ಹಿನಾದ್ರಿಯೋಳ್ ಸ್ಮರಿಸಲು ಶ್ರೀದೇವಿಯನ್ನು. ಎಂದಿನ ಹಾಗೆ ಇಂದು ದೌಷ್ಟ್ಯವೇ ವಿಜೃಂಭಿಸಿತಲ್ಲ. ದುಷ್ಟನಾದಂತಹ ಸುರಲೋಕಕ್ಕೆ ಬಂದು ದೇವತೆಗಳನ್ನು ಬಡಿದೋಡಿಸಿದ. ನನ್ನವರೆಲ್ಲ ಎಲ್ಲಿ ಓಡಿ ಹೋಗಿದ್ದಾರೋ ಗೊತ್ತಿಲ್ಲ. ಕೆಲವರೆಲ್ಲ ಹೇಳಿದರು ಎಲ್ಲೋ ಗುಹೆ ಗಹ್ವರಗಳಲ್ಲಿ ಬೇರೆ ಬೇರೆ ರೂಪಗಳನ್ನು ಹೊಂದಿ ಸಂಚರಿಸ್ತಾ ಇದ್ದಾರೆ. ಯಾಕೆಂದರೆ ದುಷ್ಟನಾದಂತಹ ಶುಂಭನ ಆಡಳಿತದಲ್ಲಿ ನಿಜ ರೂಪದಲ್ಲಿ ಅವರು ಕಾಣಿಸಿಕೊಂಡ್ರು ಅವರನ್ನು ವಧಿಸುವಂತಹ ಯೋಚನೆಯನ್ನೇ ಮಾಡುತ್ತಾನೆ, ಮತ್ತೆ ಆಕ್ರಮಣವನ್ನು ಮಾಡಲಿಕ್ಕೆ ಯೋಚಿಸ್ತಾನೆ ಅಂತ ಹೇಳಿದರು. ಹಾಗಿದ್ರೆ ಇದು ಶಾಶ್ವತ ಅಲ್ಲ. ಕೇವಲ ಬ್ರಹ್ಮದೇವರ ವರದಿಂದ ಪ್ರಭಾವಿತನಾದಂತಹ ಇವ ಇಂತಹ ಒಂದು ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಆದೀತು. ಏನು ಮಾಡುವುದು ಅಂತ ಯೋಚನೆ ಮಾಡಿದರೆ ಹೊಣೆಗಾರಿಕೆ ನನ್ನದೇ. ಇವನನ್ನು ನಾಶ ಮಾಡಬೇಕು ಅಂತಾದರೆ ತ್ರಿಮೂರ್ತಿಗಳಿಂದಲೂ ಅಸಾಧ್ಯ ಎನ್ನುವುದು ಇವನು ಪಡೆದುಕೊಂಡಂತಹ ವರದಿಂದಲೇ ವೇದ್ಯ ಆಗುತ್ತದೆ. ಅದಕ್ಕಿಂತ ಹೊರತಾದಂತಹ ಒಂದು ವಿಶಿಷ್ಟವಾದಂತಹ ಶಕ್ತಿಯೇ ಬೇಕು ಅಂತಾದರೆ ಅಂದು ಅಮ್ಮ ಆಡಿದಂತಹ ಮಾತು ನನಗೆ ನೆನಪಾಗುತ್ತಾ ಉಂಟು. ದುಷ್ಟನಾದಂತಹ ಮಹಿಷಾಸುರನನ್ನು ಕೊಂದಂತಹ ಸಂದರ್ಭದಲ್ಲಿ, ಮಗನೇ ದೇವೇಂದ್ರ, ಮುಂದೆಂದಾದರೂ ನಿನಗೆ ಇಂತಹ ಸಂದರ್ಭ ಬಂದು ಒದಗಿದರೆ, ಸಂಕಷ್ಟ ಬಂದು ಒದಗಿದರೆ, ಏಕೋಭಾವದಿಂದ ನನ್ನನ್ನು ಸಂತುಷ್ಟಿಸಿದೆ ಅಂತಾದರೆ ಪ್ರತ್ಯಕ್ಷಳಾಗಿ ಅಭಯವನ್ನು ಕೊಡ್ತೇನೆ ಅಂತ ಹೇಳಿದ್ದು. ಹಾಗಾಗಿ ಈ ಹಿಮಾಲಯ ತಪ್ಪಲಿನಲ್ಲಿರುವಂತಹ ತುಹಿನಾದ್ರಿಗೆ ಬಂದಿದ್ದೇನೆ. ಆ ತಾಯಿಯನ್ನೇ ಏಕೋಭಾವದಿಂದ ಪ್ರಾರ್ಥಿಸ್ತೇನೆ. ಅಮ್ಮ ಅಮ್ಮ, ನೀನೇ ರಕ್ಷಿಸಬೇಕು, ನೀನೇ ರಕ್ಷಿಸಬೇಕು. ಜಯ ಜಯತು ಆದಿಮಾಯೇ, ಜಯ ಜಯತು ಆದಿಶಕ್ತಿ, ಜಯತು ಜಯ ಜಯ ಜಯತು ಜಯತು ಭಯ ವಿನಾಶಿನಿ, ಜಯ ಜಯತು ಜಯತು. ತಾಯಿ ಆದಿಮಾಯೇ, ಸುರರಿಗೆ ಬಂದೊದಗಿದಂತಹ ಈ ಸಂಕಷ್ಟವನ್ನ ನಿವಾರಿಸಿಕೊಡಮ್ಮ, ನೀನೇ ಪ್ರತ್ಯಕ್ಷಳಾಗಿ ನಮ್ಮನ್ನು ರಕ್ಷಿಸಬೇಕು. ಜಯ 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 ಜಯ. ಸುರಪತೆ ಸುರಪಾಲ ಗೋಳುಗುಟ್ಟುವುದ್ಯಾಕೆ, ಏಳಯ್ಯ ಸುರಪಾಲ ಗೋಳುಗುಟ್ಟುವುದ್ಯಾಕೆ, ಕೂಳ ಮಹಿಷ ನಿಮ್ಮನು, ಕೂಳ ಮಹಿಷ ನಿಮ್ಮನು. ಸೋಲಿಸಿ ನಾಗವ ಆಳುತ್ತಲಿರಲು ಕಾಲನಾಲಯ ಕಟ್ಟಿದೆನು. ಸುರಪತೆ ಅಮ್ಮ ಮಹಿಷಮರ್ದಿನಿ, ನಿನ್ನ ಪಾದಾರವಿಂದದಲ್ಲಿ ವಂದಿಸಿಕೊಳ್ತಾ ಇದ್ದೇನಮ್ಮ. ಏಳಯ್ಯ ಏಳು. ತಾಯಿ ಏಕಾಗ್ರಮಾನಸನಾಗಿ ನನ್ನನ್ನು ಪ್ರಸನ್ನಳಾಗಿಸುವುದನ್ನೇ ಪರಮಾಭಿಲಕ್ಷ್ಯವನ್ನಾಗಿಸಿ ಸಂಸ್ಥಿತಿ ಮಾಡಿದೆ. ಹೌದಮ್ಮ. ನಿನ್ನ ಪ್ರಾರ್ಥನೆಯನ್ನು ಅರಿತೇ ಕಾಣಿಸಿಕೊಂಡಂತಹ ನನಗೆ ಅಚ್ಚರಿ ಎನಿಸಿದ್ದೇನೆಂದರೆ, ಏನಮ್ಮ, ಸುಮನಸ ವರ್ಗದ ನೇತೃತ್ವವನ್ನು ವಹಿಸಿದಂತಹ ನೀನು ನಿನ್ನವರೆಲ್ಲರನ್ನೂ ಕೂಡಿಕೊಂಡು
ಮತ್ಯಾವುದೋ ಗೋಳನ್ನು ಹೊಂದಿ ದುಃಖಿಸ್ತಾ ಇದ್ದೆ. ಹಾ ತಾಯಿ. ಹಾಗೆ ಅಂತ ಸಮಾಧಾನವಾದದ್ದು ಅದೇ ಕಾರಣಕ್ಕೆ. ಹಾ. ಆನಂದಪ್ರದಾಯಿನಿ ಅಂತ ಅಂಗೀಕರಿಸಿರಬಹುದಾದ ನೀನು ಹ್ಮ್. ಆನಂದಪ್ರದಾಯಿನಿಯಾದ ನಾ ಕಾಣಿಸಿಕೊಂಡ ಬಳಿಕವೂ ದುಃಖವನ್ನು ಹೊಂದಿದ್ದಿ ಅಂತಂದರೆ ಹಾ. ಅದು ನಿನಗಾಗಿ ನೀ ಹೊಂದಿದ ದುಃಖ ಅಲ್ಲ ಅಂತ ಸ್ಪಷ್ಟ. ಇಲ್ಲಮ್ಮ. ನನ್ನ ಸಾನ್ನಿಧ್ಯದಲ್ಲಿ ನೀನು ಆನಂದವನ್ನು ಅನುಭವಿಸ್ತಾ ಇರುವಾಗಲೂ ದುಃಖ ನಿನ್ನನ್ನು ಬಾಧಿಸ್ತದೆ ಅಂತಂದರೆ ಹಾ. ನನ್ನನ್ನೇ ಆರಾಧಿಸುವ, ಹ್ಮ್. ಆದರೆ ಈಗ ದುಃಖದಲ್ಲಿರುವ ಇನ್ಯಾರದ್ದೋ ದುಃಖವನ್ನು ನೀನು ನಿನ್ನದಾಗಿಸಿಕೊಂಡು ದುಃಖಿಸ್ತಾ ಇದ್ದಿ ಅಂತ ತಾತ್ಪರ್ಯ. ಏನಪ್ಪ, ಅಮ್ಮ, ಲೋಕದಲ್ಲಿ ಕೂಳರು ಹಾ. ಸದಾ ಸರ್ವದಾ ಇದ್ದೇ ಇರ್ತಾರೆ. ಹಾ. ಸಂಖ್ಯೆ ವಿಪುಲವಾಗಿರ್ತದೆ, ಹಲವು ಬಾರಿ ಹ್ಮ್. ಕ್ಷೀಣಿಸಿರ್ತದೆ ಇನ್ನು ಕೆಲವು ಬಾರಿ. ಹಾ. ಅಸಾಧ್ಯವಾದದ್ದನ್ನೇ ಸಾಧ್ಯ ಅಂತ ನಿರೂಪಿಸ್ತಾ, ಹ್ಮ್. ಸಾಧ್ಯರಾಗಬೇಕಾದ ದೇವತೆಗಳನ್ನು ಅಸಾಧ್ಯರು ಅಂತ ನಿವಾರಿಸುತ್ತಾ, ಹಾ. ಲೋಕದಲ್ಲಿ ಒಂದು ವ್ಯುತ್ಕ್ರಮದಿಂದಲೇ ತಮ್ಮದ್ದೇ ಆದಂತಹ ಒಂದು ಆಳ್ವಿಕೆಯನ್ನು ಸ್ಥಾಪಿಸುವುದು ಅವರ ಸ್ವಭಾವ, ಅವರ ಶೈಲಿ. ಹಾ. ಮಹಿಷನಾಮಕನಾದಂತಹ ಭೀಕರ ರಾಕ್ಷಸ ಹ್ಮ್. ಶಂಖಾಸುರನೋ, ದುರ್ಗಾಸುರನೋ, ಬಿಡಲಾಸುರನೋ ಮೊದಲಾದ ಅನೇಕ ತನ್ನ ಪ್ರಮುಖ ಗಣಗಳಿಂದೊಡಗೂಡಿ ಹಾ. ನಿನಗೆ ಸ್ಥಾನಚ್ಯುತಿಯನ್ನು ಹಿಂದೊಮ್ಮೆ ಕಲ್ಪಿಸಿ, ಹೌದಮ್ಮ. ನೀವೆಲ್ಲ ನನ್ನನ್ನೇ ಮೊರೆ ಹೋಗುವ ಸ್ಥಿತಿಯನ್ನು ತಂದಿಟ್ಟಿದ್ದ. ಹಾ. ಅಯೋನಿಜಾತೆಯಾದ ಸ್ತ್ರೀಯಿಂದ ಮಾತ್ರ ಮರಣವೆಂಬಂತಹ ವರವನ್ನು ಪಡೆದಿದ್ದಂತಹ ಆತ ಹ್ಮ್. ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಸರ್ವರಿಗೂ ನಾನೇ ಸಾಧ್ಯನೆನಿಸಬೇಕು ಹಾ. ಎಂಬ ಪ್ರಮತ್ತತೆಯನ್ನು ಪ್ರಕಟಿಸಿದ್ದ. ಹ್ಮ್. ಲೋಕವ್ಯವಹಾರ ಸಾಂಗೋಪಾಂಗವಾಗಿ ಮುನ್ನಡೆಯಬೇಕು ಎಂಬ ಕಾರಣದಿಂದ ಹಾ. ಶಕ್ತಿ ಸ್ವರೂಪಿಣಿಯಾದಂತಹ ನಾನು ಹ್ಮ್. ನನ್ನದ್ದೇ ತೇಜೋವಿಶೇಷವನ್ನು ಹಾ. ಭಿನ್ನ ಭಿನ್ನ ಪ್ರಮಾಣದಲ್ಲಿ ದೇವಾನುದೇವತೆಗಳಲ್ಲಿ ನಿಕ್ಷೇಪಿಸಿ ಹ್ಮ್. ಲೋಕವ್ಯವಹಾರವನ್ನು ನಿರ್ವಹಿಸ್ತಾ ಇದ್ದ ಕಾಲದಲ್ಲಿ ಬಂದ ದುರಂತ ಇದು. ಹಾ. ಆಗ ನಿಮ್ಮೊಳಗಿದ್ದಂತಹ ನನ್ನ ಶಕ್ತಿಯನ್ನೇ ಹ್ಮ್. ಸಂಕಲ್ಪ ಪುರಸ್ಸರವಾಗಿ ಹೊರಗೆಡಹಿ ಹಾ. ಒಂದಾದಂತಹ ಆ ಶಕ್ತಿಯೇ ಆಕಾರವನ್ನು ತಳೆದು ಹ್ಮ್. ಅಷ್ಟಭುಜೆಯಾಗಿ ಸಿಂಹವಾಹಿನಿಯಾಗಿ ಹಾ. ಮಹಿಷದಾನವನ ಅವಸಾನವನ್ನು ಸಾಧಿಸುವಲ್ಲಿ ಹ್ಮ್. ನೀವೆಲ್ಲ ಸಂಕಲ್ಪ ಮಾಡಿದೆ. ಹಾ. ಮಹಿಷವಧೆ ತನ್ಮೂಲಕವಾಗಿ ಆಗಿತ್ತು. ಹೌದಮ್ಮ. ಒಂದು ಪ್ರಕರಣದಿಂದ ಲೋಕ ಪಾಠ ಕಲಿಯಬೇಕು ಅಂತ ತಾನೇ ನಮ್ಮ ಬದುಕಿನ ಮೂಲಕವಾಗಿ ನಾವು ಬಯಸಬಹುದಾದ ಹಾ. ಮಹಿಷವಧೆಯ ಇತಿವೃತ್ತ ಹ್ಮ್. ಲೋಕದಲ್ಲಿ ಹಾ. ಎಲ್ಲವನ್ನು ಮೀರಿ ಹ್ಮ್. ತಾನೇ ಸಾಧ್ಯನಾಗುತ್ತೇನೆ ಎಂಬ ಹಾ. ಜಾತನಾದವನ ಅಹಂಕಾರವನ್ನು ದಮನ ಮಾಡುವಲ್ಲಿ ಪರ್ಯಾಪ್ತ ಅಂತ ನಾವು ಭಾವಿಸಿದ್ದೇವೆ. ಹ್ಮ್. ಆದರೆ ಈಗಿನ ನಿನ್ನ ಗೋಳನ್ನು ಕಂಡಾಗ ಹಾ. ಮತ್ಯಾರೋ ನಿನ್ನ ಸ್ಥಾನಕ್ಕೋ, ನಿನ್ನ ಸಂಕಲ್ಪಕ್ಕೋ, ನಿನ್ನ ಕರ್ತೃತ್ವಕ್ಕೋ ಕಂಟಕಪ್ರಾಯರಾಗಿ ಉದಿಸಿದ್ದಾರೆ ಎಂಬುದು ಸ್ಪಷ್ಟ. ಹಾ. ಯಾರು ಬಂದರು? ಹ್ಮ್. ಅಮ್ಮ. ನಾವು ಪಾಠವನ್ನು ಕಲಿಸಿದರೂ ಕಲಿಯದ ಉದ್ದಟತನವನ್ನು ಪ್ರದರ್ಶಿಸ್ತಾ ಹಾ. ತಾನೇ ತಾನಾಗಿ ಮೆರೆಯುವುದಕ್ಕೆ ಯಾರು ಯತ್ನಿಸ್ತಾ ಇದ್ದಾರೆ? ಅಮ್ಮ. ನನ್ನ ಮಕ್ಕಳಾದ ನಿಮಗೆ ಬಂದ ಕಷ್ಟ ಏನು ತಾಯಿ. ಜನನಿಗೆ ಬಿನ್ನಹ ಧನುಜ ಮೈರಾಗಿಂದ ಜನನಿಗೆ ಬಿನ್ನಹ ಧನುಜ ಮಹಿರಾಗಿಂತ ಘಮ ಪರಾಕ್ರಮಿ ಶುಂಭನೋ ಮಹಿಷಗಿಂತ ಘನ ಪರಾಕ್ರಮಿ ಶುಂಭನು ಅನುವರದಲ್ಲಿ ಸುರರನ್ನು ಸೋಲಿಸುತ್ತ ಶುಂಭನು ಅನುವರದಲ್ಲಿ ಸುರರನ್ನು ಸೋಲಿಸುತ್ತ ನಾಗವನ್ನು ಪಾಲಿಸುವ ಖಳನು ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಗವನ್ನು ಪಾಲಿಸುವ ಖಡನು. ಅಮ್ಮ. ಏನು ಮಕ್ಕಳೇ? ಅಸುರ ವರ್ಗದಲ್ಲಿ ಹುಟ್ಟಿದಂತಹ ಎಲ್ಲರೂ ಒಂದಲ್ಲ ಒಂದು ದಿಸೆಯಲ್ಲಿ ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಅಂತಲೇ ಹಂಬಲಿಸುತ್ತಾ ಬಂದಿದ್ದಾರೆ. ಸುರ ವಿರೋಧಿಗಳಾಗಿಯೇ ಗುರುತಿಸಿಕೊಂಡದ್ದರಿಂದ ಅಲ್ವೇ ಅವರನ್ನು ಅಸುರರು ಅಂತ ನಾವು ಮಾನಿಸುವುದು. ಹೌದಲ್ವೇ ಅಮ್ಮ?
ಸಾಮಾನ್ಯರಾದಂತಹ ರಾಕ್ಷಸರು ಬಂದರೆ ನಾವೇ ಹೊಡೆದೋಡಿಸಿದ್ದೇವೆ. ನಮ್ಮನ್ನು ಸೋಲಿಸುವಂತಹ ಪ್ರಬಲರೇ ಹೌದು ಅಂತಾದರೆ ಈ ಹಿಂದೆ ನಿನ್ನ ಕಾರುಣ್ಯದಿಂದ ಅಂತಹ ರಕ್ಕಸರು ನಿವಾರಣೆಯಾಗಿದ್ದಾರೆ. ಬಲ್ಲೆ ನಾನು. ಮನುಷ್ಯನೆನ್ನುವಂತಹ ರಕ್ಕಸನನ್ನು ಕೊಂದ ಬಗೆಯನ್ನು ನಾವು ಕಣ್ಣಾರೆ ಕಂಡವರಿದ್ದೇವೆ. ಆದರೆ ಮನುಷ್ಯನು ಕೇವಲ ಪರಾಕ್ರಮವನ್ನೇ ಹೊಂದಿ ಬಂದವನಾಗಿದ್ದ. ಈಗ ಬಂದಂತಹ ಅಸುರನನ್ನು ನೋಡಿದರೆ ಪರಾಕ್ರಮ ಮತ್ತು ವಿದ್ಯೆ ಎರಡೂ ಸಮ್ಮಿಳಿತವಾದಂತಹ ರೂಪದಿಂದ ಬಂದಿದ್ದಾನೆ ಅವ. ಹೆಚ್ಚೇನಮ್ಮ, ಬ್ರಹ್ಮನ ವರಬಲದಿಂದ ಕೊಬ್ಬಿ ಹೋಗಿದ್ದಾನೆ. ಯೋನಿಜರಿಂದ ಮರಣವಿಲ್ಲ, ಪುರುಷರಿಂದ ಮರಣ ಇಲ್ಲ. ಇಂತಹ ವಿಶೇಷವಾದಂತಹ ವರಗಳನ್ನು ಪಡೆದುಕೊಂಡಿದ್ದಾನೆ. ಜೊತೆಗೆ ಸ್ವರ್ಗವನ್ನ ಸ್ವಾಧೀನ ಮಾಡಿಕೊಂಡದ್ದು ಮಾತ್ರ ಅಲ್ಲ, ಸ್ವರ್ಗದಲ್ಲಿರುವಂತಹ ದೇವತೆಗಳಾದಂತಹ ನಮ್ಮ ಸತ್ವವನ್ನು ಪ್ರತಿಬಂಧಿಸ್ತಾ ಇದ್ದಾನೆ. ಸೂರ್ಯನ ಯಾವ ತತ್ವ ಉಂಟೋ, ಅಗ್ನಿ ತತ್ವ ಉಂಟೋ, ವರ್ಣ ತತ್ವ ಉಂಟೋ, ಅದಕ್ಕೆ ನಿರ್ಬಂಧವನ್ನ ವಿಧಿಸ್ತಾ ಇದ್ದಾನೆ. ಅದು ಅವ ಕಲಿತ ವಿದ್ಯೆಯ ಮುಖಾಂತರವಾಗಿ ಅದನ್ನ ಪ್ರಸ್ತುತಪಡಿಸ್ತಾ ಇದ್ದಾನೆ. ಹಾಗಾಗಿ ನನಗನ್ನಿಸುವುದಮ್ಮ, ಏನು ಮನುಷ್ಯನಿಗಿಂತ ಅದೆಷ್ಟೋ ಹೆಚ್ಚು ಪರಾಕ್ರಮವನ್ನ ಪ್ರಾಬಲ್ಯವನ್ನ ಹೊಂದಿದಂತಹ ರಕ್ಕಸನೇ ಇವನಿರಬೇಕು. ಶೋಣಿತಾಪುರದಲ್ಲಿ ಧನುವಿನ ಮಗನಾಗಿ ಹುಟ್ಟಿದವನಂತೆ ಶುಂಭ ಎನ್ನುವಂತಹ ಅಸುರ ದೇವತೆಗಳೆಲ್ಲರನ್ನೂ ಬಡಿದೋಡಿಸಿದ್ದಾನಮ್ಮ. ನಿಜವಾಗಿ ಹೇಳಬೇಕು ಅಂತಾದರೆ ನಮ್ಮ ಈ ನಿಜ ರೂಪವನ್ನ ಕಾಣಿಸಿಕೊಂಡು ತಿರುಗುವಂತಹ ಸ್ಥಿತಿಯಲ್ಲಿ ನಾವಿಲ್ಲ. ವೇಷ ಮರೆಸಿಕೊಂಡು ಯಾವ ಯಾವ ಪ್ರಾಣಿಗಳ ರೂಪದಲ್ಲಿಯೋ ತಿರುಗುತ್ತಾ ಇದ್ದೇವೆ. ಅಮ್ಮ, ಅವನಿಗೆ ಒಬ್ಬ ತಮ್ಮನಿದ್ದಾನೆ, ನಿಶುಂಭ ಎಂಬ. ಅವನಿಗೆ ಸಮನಾದಂತಹ ಬಲವನ್ನೇ ಹೊಂದಿದಂತಹ ವ್ಯಕ್ತಿ. ಮೇಲಾಗಿ ಅವರೆಲ್ಲರೂ ಬ್ರಹ್ಮಚರ್ಯವನ್ನೇ ವ್ರತವನ್ನಾಗಿ ಸ್ವೀಕರಿಸಿಕೊಂಡು ಕೆಲವಷ್ಟು ಧರ್ಮಾಚರಣೆಗಳನ್ನು ಮಾಡುತ್ತಾ ಇದ್ದವರು. ಚೋದ್ಯ ಅಂತ ಅನಿಸ್ತದೆ ಅಮ್ಮ. ಧರ್ಮವೋ ಅಧರ್ಮವೋ ಯಾವುದು ಸತ್ಯ ಅಂತ ತಿಳಿಯುವ ಹಾಗಿಲ್ಲ. ಮಾಡುವುದು ಅಧರ್ಮದ ಕಾರ್ಯ. ಜೀವನದಲ್ಲಿ ಒಂದಷ್ಟು ಧಾರ್ಮಿಕವಾದಂತಹ ನಿಯಮಗಳನ್ನು ಇಟ್ಟುಕೊಂಡಿದ್ದಾರೆ. ಸ್ವಾರ್ಥಕೋ ಪರಮಾರ್ಥಕೋ ಗೊತ್ತಾಗುವುದಿಲ್ಲ. ಆದರೆ ನಾವು ಯಾರು ಅವರನ್ನು ಎದುರಿಸುವಂತಹ ಸ್ಥಿತಿಯಲ್ಲಿ ಇಲ್ಲ ಅಮ್ಮ. ನೀನೇ ರಕ್ಷಿಸಬೇಕು, ನೀನೇ ರಕ್ಷಿಸಬೇಕು. ಭಯಗ್ರಸ್ತರಾಗಿದ್ದೀರಿ. ಹೌದಮ್ಮ. ಅಭಯವನ್ನು ಕರುಣಿಸ್ತಾ ಇದ್ದೇನೆ, ಚಿಂತಿಸಬೇಡಿ. ಕರುಣಿಸುತ್ತಲ ಭಯವನ್ನು ನುಡಿದಳು, ಹೆದರಬೇಡಿ. ಕರುಣಿಸುತ್ತಲ ಭಯವನ್ನು ನುಡಿದಳು, ಕಿರಿದು ಸಮಯದಿ ತರಿದು ದೈತ್ಯರ, ಕಿರಿದು ಸಮಯದಿ ತರಿದು ದೈತ್ಯರ ನರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಇದು ಮರೆಯ ಮಾತಲ್ಲ, ಮರೆಸಿ ನಿಜವನು ನೀವು ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದು. ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನಲೀಲೆಯ, ನೋಡುವುದೆನ್ನಲೀಲೆಯ, ನೋಡುವುದೆನ್ನಲೀಲೆಯ. ಹರುಷದೊಳಗಿಂದನು ತ್ರಿದಶರಿಗರು ಹಿ ಶ್ರೀದೇವಿ, ಹರುಷದೊಳಗಿರುವುದೆಂದೆನು ತ್ರಿದಶರಿಗರು ಈ ಶ್ರೀದೇವಿ. ಆ ಮಕ್ಕಳೇ, ಅಮ್ಮ, ಭೀತರಾದದ್ದು ನೀವು ಯಾಕೆ ಅಂತ ನನಗೆ ಸ್ಪಷ್ಟವಾಗುತ್ತಾ ಉಂಟು. ಭಯವನ್ನು ಹುಟ್ಟಿಸುವಂತಹ ಅಸುರತತಿ ಬೆಳೆದು ನಿಂತಿದೆ ಎಂಬ ಒಂದೇ ಕಾರಣಕ್ಕಲ್ಲ. ನನ್ನಿಂದ ನಾನು ನಿಯೋಜಿಸಿದ ತ್ರಿಮೂರ್ತಿಗಳಿಂದ ನಿಯುಕ್ತರಾದಂತಹ ದೇವಾನುದೇವತೆಗಳು ನೀವು. ಯಜ್ಞಕರ್ಮದ ಮೂಲಕವಾಗಿ ಸುರಪದವನ್ನು ಹೊಂದಿ ಸುಮನಸ ವರ್ಗದಲ್ಲಿ ಸೇರಿ
ಸೌಮನಸ್ಯವನ್ನು ಹೊಂದಿದಂತಹ ಲೋಕದ ಸಜ್ಜನರನ್ನು ಕಾಯುವುದಕ್ಕೆ ದೀಕ್ಷಾಬದ್ಧರಾದವರು ನೀವು. ಈ ಕಾಲದಲ್ಲಿ ಯಾರೋ ದಾರಿಯಲ್ಲದ ದಾರಿಯಲ್ಲಿ ಸಾಗಿ ಹೊಂದಬಾರದನ್ನು ಹೊಂದಿದ್ದರಿಂದಲೇ ಭೀತರಾದದ್ದಲ್ಲ ನೀವು. ನಮ್ಮನ್ನು ಯಾವ ಕರ್ತವ್ಯದಲ್ಲಿ ನಿಯಾಮಕ ಶಕ್ತಿಗಳು ನಿಯೋಜಿಸಿದ್ದಾರೋ ಅದನ್ನು ಮಾಡದಿದ್ರೆ ಲೋಕನಿಯಂತ್ರಗಳಾದಂತಹ ನಾನು ಮುನಿಯಿತೇನೋ ಅಂತ ನಿಮಗೆ ಆತಂಕವಾಗಿದ್ರೆ ನಿರ್ಭೀತರಾಗಿರಿ. ನಿಮ್ಮ ಪರಿಮಿತಿಯನ್ನು ನಾನರಿಯದವಳೆ, ತನ್ನ ಮಕ್ಕಳ ಸಾಧ್ಯತೆಯನ್ನು ತನ್ನ ಮಕ್ಕಳ ಮಿತಿಯನ್ನು ಅರಿತವಳೇ ತಾನೆ ಅಮ್ಮ ಅಂತ ಅನ್ನಿಸುವುದು. ಬಲ್ಲೆ ನಾನು ನೀವು ಮಾಡಬಹುದಾದದ್ದನ್ನು ಸಾಂಗವಾಗಿ ಸುಪುಷ್ಟವಾಗಿ ಸಾಧಿಸಿದ್ದೀರಿ. ನಿಮಗೆ ಯಾವುದು ಅತಿಕ್ರಮಣವೆನಿಸ್ತದೋ ಆ ನೆಲೆಯಲ್ಲಿ ನೀವು ನಿಂತು ನನ್ನನ್ನು ಧ್ಯಾನಿಸಿದ್ದೀರಿ. ನಿಮಗೆ ಸದಸದ್ವಿವೇಕ ಉಂಟು, ಮಾಡಬಹುದಾದದ್ದು ಯಾವುದು ಮಾಡಬಾರದ್ಯಾವುದು ಅಂತ ಸ್ಪಷ್ಟ ಇದೆ. ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವುದು ಅಚಿಂತ್ಯ ಮಹಿಮಳಾದಂತಹ ನನಗೆ ಮಾತ್ರ ಸಾಧ್ಯ ಅಂತ ತಿಳಿದಿದ್ದಂತಹ ನಿಮಗೆ ಈಗ ಶುಂಭನು ಅದೇ ಮಾರ್ಗದಲ್ಲಿದ್ದಾನೋ ಎಂಬುದು ಆತಂಕಕ್ಕೆ ಕಾರಣವಾದದ್ದು. ಚಿಂತಿಸಬೇಕಾಗಿಲ್ಲ ಮಕ್ಕಳೇ, ಅವರು ಮಾಡಿದ್ದರಿಂದಲೇ ಸ್ಪಷ್ಟ. ಮಾಡುವುದಕ್ಕೆ ಹೊರಟ್ರೆ ಇದು ಸಾಧ್ಯ ಅಂತ. ಆದರೆ ಒಂದು ಎಚ್ಚರಿಕೆಯಲ್ಲಿರಲಿ, ಸಾಧ್ಯವಾದದ್ದೆಲ್ಲ ಸಾಧುವಾಗಬೇಕಾಗಿಲ್ಲ. ಅವರು ಸಾಧ್ಯ ಅಂತ ನಿರೂಪಿಸಿದ್ದು ಸಾಧು ಅಂತ, ಸಾಧು ಸಮ್ಮತವಾದದ್ದು ಅಂತ ಅಂಗೀಕೃತವಾಗುವುದಿಲ್ಲ. ಅವರು ಭ್ರಮಿಸಿದ್ದಾರೆ, ಸಾಧು ಅಂತ ಇದನ್ನು ಸ್ಥಾಪಿಸ್ತೇವೆ. ಅನ್ಯಥಾ ಕರ್ತುಂ ಸಮರ್ಥತೆ ಅಂದರೆ ಏನು ಅಂತ ಅರಿಯದ ಅಜ್ಞರಿಂದ ಮಾತ್ರ ಹೀಗೆ ಬೀಗುವುದಕ್ಕೆ ಭ್ರಮಿಸುವುದಕ್ಕೆ ಸಾಧ್ಯ. ಮಾಡುವುದಕ್ಕೂ ಮಾಡದಿರುವುದಕ್ಕೂ ಬಲ್ಲ ಲೋಕಕ್ಕೆ ಅನ್ಯಥಾ ಕರ್ತುಂ ಸಮರ್ಥತೆ ಏನು ಅಂತ ತೋರಿಸುವುದಕ್ಕೆ ಈ ಪ್ರಕರಣವನ್ನೇ ನಾವು ವಿನಿಯೋಗಿಸ್ತೇನೆ. ನೀವು ಚಿಂತಿಸಬೇಕಾಗಿಲ್ಲ. ನನ್ನ ಸನ್ನಿಧಿಯಲ್ಲಿ, ನನ್ನ ಸಾಮೀಪ್ಯದಲ್ಲಿ ನಿರತಿಶಯವಾದಂತಹ ಆನಂದವನ್ನು ನೀವು ಅನುಭವಿಸ್ತಾ ಇರುವುದು ಸತ್ಯವೇ ತಾನೆ? ಖಂಡಿತ ಸತ್ಯ. ಅದನ್ನು ಅನುಭವಿಸ್ತಾ ಇಲ್ಲೇ ಇದ್ದುಕೊಳ್ಳಿ. ಮರೆಸಿ ನಿಜವನು ತುಹಿನಗಿರಿಯಲ್ಲೇ ಯಾವುದು ನನಗೆ ಆಟವಾಗುತ್ತದೆ, ನಾನು ಆಡಿಸುವುದಕ್ಕೆ ಹೊರಟ್ರೆ ಅದು ನಿಮ್ಮ ನೋಟಕ್ಕೆ ಹೇಗೆ ದಕ್ಕುತ್ತದೆ ಎಂಬುದನ್ನು ಇಲ್ಲೇ ಅನಿಮಿಷರಾದಂತಹ ನೀವು ರೂಪಾಂತರದಿಂದ ಕಾಣುತ್ತಾ ನೆಲೆಗೊಂಡಿರಿ. ಕಂಡು ಕಲಿಯಬೇಕಾದವರು ನೀವು. ಯಾಕೆಂದ್ರೆ ಉಳಿಸುವ ಪ್ರಪಂಚ ನಿಮ್ಮಿಂದ ಕಲಿಸಲ್ಪಡುವುದಕ್ಕಾಗಿಯೇ ಇದ್ದದ್ದು. ಆದ್ದರಿಂದ ಮುಂದೆಗೆ ಪಾಠವಾಗಬಹುದಾದದ್ದನ್ನು ಗ್ರಹಿಸ್ತಾ ಸುಮನಸರಾಗಿ ನೀವು ಇಲ್ಲಿ ವೇಷಾಂತರವನ್ನು ಸಾಧಿಸಿ ಉಳಿದುಕೊಂಡಿರಿ. ಉಳಿದದ್ದನ್ನು ನನಗೆ ಬಿಡಿ, ಕಿರಿದು ಸಮಯದಲ್ಲಿ ಸಾಧಿಸಿಕೊಡ್ತೇನೆ. ಆದೀತಮ್ಮ, ನಿರೀಕ್ಷೆಯಲ್ಲೇ ಇರ್ತೇವೆ ನಾವು. ಅಳುವ ಸುಮನಸರಿಂಗೆ ಧೈರ್ಯವ ತಿಳುಹಿ ಬಳಿಕ, ಅಳುವ ಸುಮನಸರಿಂಗೆ ಧೈರ್ಯವ ತಿಳುಹಿ ಬಳಿಕ, ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ ಬಳಿಕ, ಶಕ್ತಿ ರೂಪಿಣಿ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯ ಎಂದೆನುತ್ತ, ಶಕ್ತಿ ರೂಪಿಣಿ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯ, ಗೆಲುವಡ ಸಾಧ್ಯ ಎಂದೆನುತ್ತ, ತಿಳಿದಳ ಕ್ಷಣದೊಳಗೆ ಗೆಲುವಡ ಸಾಧ್ಯವೆಂದೆನುತ, ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿಯೇ ಅದನ್ನೇ ವಿಸ್ತರಿಸಬೇಕು.
ಮೋಹದ ಬಲೆಗೆ ಸಿಲುಕಿಸಿ ಗೆಲುವಡ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಕೊಲ್ಲುವ ಕಾರ್ಯವು ಸುಲಭ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಕೊಲ್ಲುವ ಕಾರ್ಯವು ಸುಲಭವೆಂತಲೇ ತಮ್ಮ ಮನದೊಳಗೆ ಆ ಅಳುತ್ತಾ ಬಂದಂತಹ ಸುಮನಸರಿಗೆ ನಾನು ಆಡಿದ್ದನ್ನು ಕೇಳಿ ಹಂಸಗೀತೆಯನ್ನು ಕೇಳಿದಂತಹ ಸುಖದಿಂದಲೇ ಮರಳಿದ್ದಾರೆ. ಆ ಧ್ವನಿ ಅವರಿಗೆ ಧೈರ್ಯವನ್ನು ತುಂಬಿದೆ. ಅವರಿಗೇನೋ ಧೈರ್ಯವಚನಗಳನ್ನಾಡಿದ್ದಾಯಿತು. ಆದರೆ ದಾನವರನ್ನು ಕೊಂದು ಕಳೆಯುವಲ್ಲಿ ನಾನು ಅನುಸರಿಸಬೇಕಾದ ವಿಧಾನ ಯಾವುದು ಅಂತ ಅರೆ ಕ್ಷಣ ನಿಂದು ಯೋಚಿಸಿದ್ದು. ಯಾಕೆ ಅಂದರೆ ನನ್ನ ದಿವ್ಯ ಸ್ವರೂಪವನ್ನೇ ಕಾಣಿಸ್ತಾ ನಾನಾಗಿ ಅವರ ಬಳಿಗೈದಿದೆ ಅಂತ ಆದರೆ ನಾ ಬಯಸಿದ್ದನ್ನು ಸಾಧಿಸುವುದಕ್ಕಾಗುವುದಿಲ್ಲ. ಇದನ್ನು ಕಂಡಾಕ್ಷಣ ಅದ ತನ್ನ ಅಸ್ತಿತ್ವವನ್ನೇ ಉಳಿಸಿಕೊಳ್ಳುವುದಿಲ್ಲ. ಅಸುರರನ್ನು ಗೆಲ್ಲುಬೇಕು ಅಂತಾದರೆ ಹೋರಾಟಕ್ಕಾದರೂ ಅಸ್ತಿತ್ವವನ್ನು ಅವರು ಉಳಿಸಿಕೊಳ್ಳಬೇಕು ತಾನೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥತೆ ಉಂಟು ಅಂತ ನಿರೂಪಿಸುವುದಕ್ಕೆ ಈ ಪ್ರಕರಣವನ್ನು ವಿನಿಯೋಗಿಸ್ತೇನೆ ಅಂತ ಅಭಯವಚನವನ್ನಾಡಿದವಳು ನಾನು. ಲೋಕಕ್ಕೊಂದು ಪಾಠ ಆಗಬೇಕು. ಪುರುಷ ಪ್ರಯತ್ನದಿಂದ ಸಾಧಿಸಿದ್ದರ ಬಲುಹಿನಿಂದ ದೈವವನ್ನು ಮೀರುತ್ತೇವೆ ಅಂತ ಜೀವರಾದವರು ಹೊರಟ್ರೆ ಅದು ಯಾವ ಕಾಲಕ್ಕೂ ಸಮ್ಮತವಾಗುವುದಿಲ್ಲ, ಸಾಧ್ಯವಾಗುವುದಿಲ್ಲ. ಪುರುಷ ಪ್ರಯತ್ನವೆಲ್ಲವೂ ದೈವಕ್ಕೆ ಸಮ್ಮುಖವಾದ ಕಾಲದಲ್ಲಿ ಪ್ರಯತ್ನದಿಂದ ದೈವವನ್ನು ಹೊಂದುವುದೇ ಪರಮಾರ್ಥ ಅಂತ ಅಂಗೀಕೃತವಾಗಬೇಕು. ಈ ಪಾಠವನ್ನು ಈ ಪ್ರಕರಣತ್ವೇನ ಬೋಧಿಸುವುದಕ್ಕೆ ನಾ ಬಯಸಿತ್ತು. ಅದಲ್ಲದಿದ್ದರೆ ಅಮಿತ ಸಾಧ್ಯತೆಯನ್ನು ಹೊಂದಿದ ಸಂಕಲ್ಪ ಮಾತ್ರದಿಂದಲೇ ಸಕಲವನ್ನು ಸಾಧ್ಯವಾಗಿಸಬಲ್ಲಂತಹ ನಾನು ಸುಲಭವಾಗಿಯೇ ಎಲ್ಲವನ್ನು ಮೀರಿ ನಿಲ್ಲಬಲ್ಲೆ ಮಾಡಬಹುದೇ? ವಿಧಾತನ ವರಬಲದಿಂದ ಪ್ರಮತ್ತರಾದವರು ಶುಂಭನೋ ನಿಶುಂಭನೋ ರಕ್ತಬೀಜನೋ ಧೂಮ್ರಲೋಚನನೋ ಚಂಡಮುಂಡಾದಿಗಳೋ ವಿಧಾತನ ವರಕ್ಕೆ ಬಲವನ್ನು ತುಂಬಿದ್ಯಾರು? ವಿಧಾತನಿಗೂ ಜನನಿ ಎನಿಸಿದಂತಹ ನಾನೇ ತಾನೆ. ತಪಸ್ಸಿಗೆ ವಶ್ಯನಾಗಬೇಕು ಮಗು. ತಪಸ್ವಿಗೆ ಚಿಂತಿತಾರ್ಥಪ್ರದಾಯಕತ್ವ ಉಂಟು ಎಂಬುದನ್ನು ನಿರೂಪಿಸುವುದಕ್ಕಾಗಿ ತಪಸ್ವಿಗಳಾದವರು ಅಪೇಕ್ಷಿಸಿದ್ದನ್ನು ನೀನು ಅನುಗ್ರಹಿಸು, ಅದನ್ನು ಸತ್ಯವಾಗಿಸುವ ಹೊಣೆಯನ್ನು ಸತ್ಯವಾಗಿ ಸತ್ಯಸಂಕಲ್ಪಳಾದಂತಹ ನೀನು ಆರಾಧಿಸುವ ಶಕ್ತಿ ಸ್ವರೂಪಿಣಿಯಾದ ನನಗೆ ಬಿಡು ಅಂತ ಕೇಳಿದ್ದು. ಆಯ್ತಮ್ಮ ಅಂತ ಅವನು ಅನುಸರಿಸಿದ್ದಾನೆ. ಕೊಟ್ಟ ವರವನ್ನು ಇಲ್ಲವಾಗಿಸುವುದಕ್ಕಾಗಿ ಬ್ರಹ್ಮನನ್ನು ಮೀರಬಲ್ಲ ನಾನು ಅದನ್ನು ಹುಸಿಯಾಗಿಸಿದರೆ ನಾಳೆ ತಪಸ್ವಿಗಳಿಗೇನು ಗತಿ? ಇದೇನೋ ಅನುಚಿತವಾದದ್ದಾದರೆ ಅದನ್ನು ಸತ್ಯವಾಗಿಸ್ತಾ ಸಾಧಿಸುವುದಕ್ಕೆ ನಮಗೆ ಸುಲಭ ಸಾಧ್ಯ ಅಂತ ಆಗಿರುವಾಗ ಬ್ರಹ್ಮನ ವರಬಲದ ಮಾನ್ಯತೆಯನ್ನು ಉಳಿಸಿಕೊಂಡೇ ವಿಹರಿಸುವ ಮೋಹಿತರಾಗಿದ್ದಾರೆ ಅವರು. ಸುಖಕ್ಕೆ ಉಪಭೋಗಕ್ಕೆ ಅಸುರತತಿ. ಹುಟ್ಟಿರುವುದೇ ಅನುಭವಿಸುವುದಕ್ಕೆ ಅಂತ ಭಾವಿಸಿದ್ದಾರೆ. ಅನುಭವಿಸಬೇಕಾದದ್ದೇನು ಅಂತ ಅವರು ಪರಿಭಾವಿಸಲೇ ಇಲ್ಲ. ಸಿಕ್ಕಿದ್ದೆಲ್ಲ ನಮ್ಮ ಭೋಗಕ್ಕೆ ಇರುವುದು ಎಂಬ ಭಾವದಲ್ಲಿ ಅವರಿದ್ದಾರೆ.
ಮೋಹಪರವಶತೆಯಿಂದಲೇ ಸರ್ವವನ್ನು ಸೂರೆಗೊಳ್ಳುತ್ತೇವೆ ಅಂತ ಪ್ರಬಲರಾಗಿ ಹೊರಟು ನಿಂತಿರಬಹುದಾದ ಅಸುರರಿಗೆ ನೋಡೋಣ, ಅವರು ಹೊಂದಿರುವ ಮೋಹವೇ ಅವರನ್ನು ಸಿಲುಕಿಸುವ ಜಾಲವಾಗುತ್ತದೆ ಅಂತ ತೋರಬೇಕು. ಅವರ ಮೋಹ ಅವರಿಗೆ ಕಾಣುವಂತೆ ಮಾಡಬೇಕು. ಅವರ ಮೋಹವೇ ಅವರನ್ನು ಆಳುವಂತೆ ಮಾಡಬೇಕು. ಮೋಹವಶಗತರಾದವರ ಮೋಹದಿಂದಲೇ ಅಳಿಯುವಂತೆ ಮಾಡಬೇಕು. ಅದಕ್ಕಾಗಿಯೇ ಸಂಕಲ್ಪಿಸ್ತಾ ಇದ್ರೆ ಯೋಚಿಸಿದ್ರಿಂದಲೇ ಸಿದ್ಧವಾಯ್ತಲ್ಲ. ಎಂದು ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿತರಿಯೇ ದೈತ್ಯ ವೃಂದವ ಮೋಹಿಸಿ ತರಿಯೇ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ತರಿಯೇ ದೈತ್ಯ ವೃಂದವ ಮೋಹಿಸಿ ತರಿಯೇ
ತನಿಯೇ ಸುಂದರಾಂಗವ ತಳೆದು ಸುಂದರಾಂಗವ ತಳೆದು ಅಂದು ಕೌಶಿಕೆಯಾಗಿ ಸುಂದರಾಂಗವ ತಳೆದು ಅಂದು ಕೌಶಿಕೆಯಾಗಿ ಸುಂದರಾಂಗವ ತಳೆದು ಅಂದು ಕೌಶಿಕೆಯಾಗಿ ಸುಂದರಾಂಗವ ತಳೆದು ಅಂದು ಕೌಶಿಕೆಯಾಗಿ ನಿಂದಳು ನಿಂದಳು ಮೆರವ ಕದಂಬವನದುಳು ಸುಂದರಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರವ ಕದಂಬವನದುಳು ನಿಂದಳು ಮೆರವ ಕದಂಬವನದುಳು ನಿಂದಳು ಮೆರವ ಕದಂಬವನದುಳು ನಿಂದಳು ಮೆರವ ಕದಂಬ ವನದುಳು ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳ್ ಮೆರವ ಕದಂಬ ವನದುಳು ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರವ ಕದಂಬ ವನದುಳು ಮಹಾಮಾಯೆಯಾದಂತಹ ನನ್ನನ್ನವರು ಪ್ರಾರ್ಥಿಸಿದಾಗಲೇ ಸ್ಪಷ್ಟವಿತ್ತು. ಮಕ್ಕಳ ಮನಸ್ಸೇನು ಅಂತ ಅರಿಯುವುದಕ್ಕಾಗಿ ಮಾತನಾಡಿದೆ ಅಂತ ಬಿಟ್ಟರೆ, ಮನವರಿತ ಮಾತೆಯಾಗಿಯೇ ಅವರ ಕಂಗಳಿಗೆ ಕಾಣಿಸಿಕೊಂಡದ್ದು ತಾನೇ ನಾನು. ಸೂಕ್ಷ್ಮವಾಗಿ ಅವರಿಗೂ ಅರ್ಥ ಆಗಿದೆ.
ದಿವ್ಯ ಸ್ವರೂಪದಿಂದಲೇ ಕಾರ್ಯ ಸಾಧನೆಗೆ ಹೊರಟದ್ದಲ್ಲ ನಾನು ಅಂತ. ಯಾಕೆ ಹಾಗೆ ಗ್ರಹಿಸಿದ್ದಾರೆ ಅಂತಂದರೆ, ತುಹಿನಾದ್ರಿಯೆಡೆಗೆ ನಡೆತಂದು ಅವರು ಪ್ರಾರ್ಥಿಸಿದ ಕಾಲದಲ್ಲಿ ಪ್ರಸನ್ನಳಾದಂತಹ ನಾನು ಪ್ರಕಟವಾದ ವಿಧಾನ ಅವರ ಗಮನಕ್ಕೂ ಬಂದಿದೆ. ಶಿವನ ಜೊತೆಯಲ್ಲಿದ್ದಂತಹ ಶಕ್ತಿ ಸ್ವರೂಪಿಣಿ ಗೌತಮರ ತಪದಿಂದಲೇ ಶಿವಾನುಗ್ರಹವನ್ನು ಹೊಂದಿ ಗೋಗ್ರಾಸವನ್ನು ಪಡೆದು ಆ ಬಳಿಕ ಆ ಗೋವೆ ಬಿಟ್ಟು ಉಳಿದಂತಹ ಹುಲ್ಲೇನುಂಟು ಅದನ್ನು ಹಿಂಡಿದ್ದರಿಂದಲೇ ಹುಟ್ಟಿದ ಗಂಗೆ ಇಲ್ಲಿ ಪ್ರವಹಿಸ್ತಾ ಇದ್ದಾಳೆ. ಆ ಗಂಗೆಯಲ್ಲೇ ಮಿಂದೇಳಬೇಕು, ಮಿಂದು ಮಡಿಯಾಗಬೇಕೆಂಬಂತಹ ಸಂಕಲ್ಪದಿಂದ ಆ ಶಿವಸತಿ ಇಳಿದು ಬರ್ತಾ ಇದ್ದದ್ದು. ಅವಳ ಶರೀರ ಕೋಶದಿಂದ ಒಮ್ಮಿಂದೊಮ್ಮೆಗೆ ಹೊರಬಂದು ಕಾಣಿಸಿಕೊಂಡೆ. ಶಿವನ ಜೊತೆಗೆ ಶಕ್ತಿಯಾಗಿದ್ದಂತಹ ಶಿವನನ್ನು ಶಿವನಾಗಿಸಿದ ಶಕ್ತಿ ಕಾಣಿಸಿಕೊಂಡ ಬಗೆಯದು. ಜಯಕಾರವನ್ನು ಹಾಕುವಾಗ ಹೇಳಿದರು, ಶರೀರ ಕೋಶದಿಂದಲೇ ಹೊರಬಂದು ಕಾಣಿಸಿಕೊಂಡದ್ದರಿಂದ ಕೌಶಿಕೆ ಕೌಶಿಕೆ ಅಂತ. ದಿವ್ಯ ರೂಪದಿಂದ, ಮನೋಹರ ರೂಪದಿಂದ ಕಂಗೊಳಿಸ್ತಾ ಇದ್ದಂತಹ ನನ್ನನ್ನು ಕಮನೀಯವಾದಂತಹ ಕಂಗಳಿಗೆ ಆನಂದಪ್ರದವಾದ ಈ ಕೌಶಿಕೆಯ ರೂಪದಲ್ಲಿ ಕಾಣಿಸಿಕೊಂಡ ಕಾಲದಲ್ಲಿ ಸ್ತುತಿ ಮಾಡಿದ ದೇವತೆಗಳು ಅದೇ ಕಾರಣದಿಂದ ಶಿವಸತಿಯ ಶರೀರದಿಂದ ಹೊರಬಂದು ಕಾಣಿಸಿಕೊಂಡದ್ದರಿಂದಲೇ ಕಪ್ಪಾದ ಶಿವಸತಿಯನ್ನು ಕಂಡು ಕಾಲಿ ಕಾಲಿ ಅಂತ ಕರೆದರು. ಅವರಿಗೆ ಏನು ಅರ್ಥ ಆಗಿದೆ ಅಂತಂದರೆ, ಶುಂಭನ ವರಕ್ಕಾಗಿಯೇ ಕಾಣಿಸಿಕೊಂಡ ಬಗೆ ಇದು ಅಂತ. ಎಷ್ಟು 10,000 ವರ್ಷವ ತಾನು ಯೋಚಿಸಿದ್ದನ್ನು ಸಾಧಿಸುವುದಕ್ಕೆ, ಜೀವನಾದವನಿಗೆ ಇದನ್ನು ಸಾಧಿಸುವುದಕ್ಕೆ ಅಲ್ಲ, ಇದನ್ನು ಅವನಿಗೆ ಇಷ್ಟು ಮಾಡಿದರೂ ಮಾಡುವುದಕ್ಕಾಗೋದಿಲ್ಲ. ಇದನ್ನು ಕಲ್ಪಿಸುವುದಕ್ಕೆ 10,000 ವರ್ಷಗಳ ತಪಸ್ಸು ಬೇಕು ಒಂದು ಜೀವಕ್ಕೆ. ನನಗೆ ಸಾಧಿಸುವುದಕ್ಕೆ ಕ್ಷಣಾರ್ಧ ಸಾಕು. ಅಮರತ್ವವನ್ನೇ ಬಯಸಿದಂತಹ ಅವರು ಮರಣವನ್ನು ಗೆಲ್ಲುವ ಪಥದಲ್ಲಿ ಸಾಗುತ್ತಾ ಇದ್ದೇವೆ ಅಂತ ಭ್ರಮೆಯಲ್ಲಿದ್ದಾರೆ. ಅದು ಭ್ರಮೆ ಅಂತ ನಿರೂಪಿಸುವುದಕ್ಕೆ ಪ್ರಮಾಜ್ಞಾನವನ್ನು ಹೊಂದಿದವರೆಲ್ಲ ಬಲ್ಲಂತಹ ನಾನು ಈ ರೂಪದಿಂದ ಕಾಣಿಸಿಕೊಂಡದ್ದು. ಶರೀರ ಕೋಶದಿಂದ ಹೊರಬಂದೆ, ಅಯೋನಿಜೆಯಾಗಿಯೇ ಉಳಿದೆ. ಜೀವನಾದವನ ಮಿತಿ, ಶರೀರ ಕೋಶದಿಂದ ಬಂದರೆ ಯೋನಿಜಾತವಾದ ಜನ್ಮವಾಗುತ್ತದೆ, ಅದು ಇಲ್ಲ. ಶರೀರ ಕೋಶದಿಂದಲೇ ಹೊರ ಕಾಣಿಸಿಕೊಂಡ್ರು ಅಯೋನಿಜೆಯಾಗಿಯೇ ಉಳಿದೆ, ಕೌಶಿಕೆ ಅಂತ ಮಾನಿತರಾದೆ. ಅವರ ವರವಲಕ್ಕೆ ಅನುಗುಣವಾಗಿಯೇ ಅದಕ್ಕೆ ಮಾನ್ಯತೆಯನ್ನು ಕಲ್ಪಿಸಿಯೇ ಮೋಹಜಾಲವನ್ನು ವಿಸ್ತರಿಸ್ತಾ ಇರುವುದನ್ನು ಇಲ್ಲವಂತೆ ಅವರು ನಂಬುವ ಹಾಗೆ ಮಾಡಬೇಕು. ತದ್ವತಿ ತತ್ಪ್ರಕಾರಕಂ ಜ್ಞಾನಂ ಪ್ರಮ, ತದಭಾವವತಿ ತತ್ಪ್ರಕಾರಕಂ ಜ್ಞಾನಂ ಭ್ರಮ. ಇರುವುದು ಇದ್ದ ಹಾಗೆ ಕಾಣುವುದಕ್ಕೆ ಪ್ರಮಾಜ್ಞಾನ ಅಂತ ಹೆಸರು, ಇಲ್ಲದ್ದು ಇರುವಂತೆ ಕಾಣುವುದಕ್ಕೆ ಭ್ರಮಾಜ್ಞಾನ ಅಂತ ಹೆಸರು. ಈ ರೂಪವನ್ನು ಕಂಡ ಬಳಿಕ ಇದರಲ್ಲಿ ಪ್ರಮೆಯೂ ಉಂಟು, ಭ್ರಮೆಯೂ ಉಂಟು. ಗ್ರಹಿಸುವ ಬುದ್ಧಿಯ ಜೀವಕ್ಕೆ ಸಂಬಂಧಿಸಿ ಉಂಟು, ವಿವೇಚನೆಗೆ ಬಿಡ್ತಾ ಇದ್ದೇನೆ ನಾನು. ಇಲ್ಲಿ ಇರುವುದೇನು ಇಲ್ಲದ್ದೇನು ಅಂತ ಲೋಕ ಹೇಗೆ ತಿಳಿಯುತ್ತದೆ ನೋಡುವ. ಅಸುರರಿಗೆ ಸುಲಭ ಪ್ರವೇಶ್ಯವಾದಂತಹ, ಅಸುರ ಕಾಂತಾರವೆಂದೇ ಮಾನಿತವಾದಂತಹ ಕದಂಬ ಕಾಂತಾರದಲ್ಲಿ ಕಾಮಿನಿಯಾಗಿ ಕೌಶಿಕೆಯಾಗಿ ಕಾಣಿಸಿಕೊಳ್ಳಬೇಕು ಅಂತ ಸಂಕಲ್ಪಿಸಿದ ಕ್ಷಣದಲ್ಲೇ ಆ ರೂಪವನ್ನು ಹೊತ್ತು ಬಂದು ಕಾನನ ಮಧ್ಯದಲ್ಲಿ ನಿಂತನಲ್ಲ. ಆದರೆ ಇಷ್ಟು ಸಾಕು, ಕಡುಗತ್ತಲಾವರಿಸಿರುವ ಕಾಂತಾರ ಮಧ್ಯದಲ್ಲಿ ಕಾಮಿನಿಯೊಬ್ಬಾಕೆ ಇದ್ದಾಳೆ ಅಂತ ಕುಜನರಿಗೇ ಆಗಲಿ ಅರಿವು ಬರಬೇಕು ಅಂತ ಆದರೆ ಪ್ರಭೆ ಬೇಡುವ. ದಿನಕರ ಕೋಟಿ ತೇಜದಲ್ಲಿ ಗದಿಗುತ್ತ ದಿನಕರ ಕೋಟಿ ತೇಜದಲ್ಲಿ, ದಿನಕರ
ಕೋಟಿ ತೇಜದಲ್ಲಿ ತನ್ನ ತನು ಕಾಂತಿಯನ್ನು ಬೀರುತ್ತಲ್ಲಿ ತನ್ನ ತನು ಕಾಂತಿಯನ್ನು ಬೀರುತ್ತ ಅಲ್ಲಿ ತೇಜದಲ್ಲಿ ಅಲ್ಲಿ ತನ್ನ ತನು ಕಾಂತಿಯನ್ನು ಬೀರುತ್ತ ಅಲ್ಲಿ ಮನವ ಮೋಹಿಸುವ ಗಾಯನವ ಪಾಡುತ್ತ ಮನವ ಮೋಹಿಸುವ ಗಾಯನವನು ಪಾಡುತ್ತ ಮನವ ಮೋಹಿಪ ಗಾಯನ ಪಾಡುತ್ತ ಮನವ ಮೋಹಿಸುವ ಗಾಯನವನ್ನು ಪಾಡುತ್ತ ಮನವ ಮೋಹಿಸುವ ಗಾಯನವ ಪಾಡುತ್ತ ತನುಜರ ವಂಚಿಪೆ ಎನ್ನುತ್ತಲೇ ವಹಿರದಿ ತನುಜರ ವಂಚಿಪೆ ಎನ್ನುತ್ತಲೇ ವಹಿರದಿ ಮನವ ಮೋಹಿಸುವ ಮನವ ಮೋಹಿಸುವ ಗಾಯನ ಪಾಡುತ್ತ ಗಾಯನ ಪಾಡುತ್ತ ಗಾಯನ ಪಾಡುತ್ತ ತನುಜರ ವಂಚಿತೆ ಎಂತ ತನುಜರ ವಂಚಿತೆನಂತಲೇ ವಹಿರದಿ ಎಂದು ಯೋಚಿಸಿ ಮಹಮಾಯೆ ದಿನಗರ ಕೋಟಿ ತೇಜದಲ್ಲಿ ತನ್ನ ತನು ಕಾಂತಿಯನ್ನು ಬೀರುತ್ತ ಅಲ್ಲಿ ಅಂಧಕಾರದ ಸಾಮ್ರಾಜ್ಯವನ್ನು ಆಳುತ್ತಾ ಇರುವಂತಹ ಅಸುರತತಿಗೆ ಬೆಳಕಿನ ಬೆಟ್ಟವಾಗಿ ಗೋಚರವಾಗಬೇಕು ಅಂತ ಸಂಕಲ್ಪಿಸಿದ್ದೇನೆ. ದಿನಕರ ಕೋಟಿ ತೇಜ ಕಂಡ ಕ್ಷಣದಲ್ಲಿ ಅದೇ ಅವರಿಗೆ ಭಾಸವಾಗಬೇಕಾದ್ದು. ಹಾಗೆ ಅಂತ ಚಕಿತತೆಯೂ ಮೂಡಬೇಕು. ಒಂದು ಸೂರ್ಯಮಂಡಲವನ್ನೇ ಸಮೀಪಸ್ಥನಾಗಿ ನಿಟ್ಟಿಸಿ ನೋಡುವುದಕ್ಕಾಗುವುದಿಲ್ಲ, ಅದರ ಉರಿಯನ್ನು ತಾಳುವುದಕ್ಕಾಗುವುದಿಲ್ಲ. ಕೋಟಿ ಸೂರ್ಯ ಸಮಪ್ರಭೆಯನ್ನು